ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ದೇವರ ಪರಿಶುದ್ಧ ನಾಮದಲ್ಲಿ ಈ ಆರಾಧನೆಗೆ ಆಹ್ವಾನ ಮಾಡುತ್ತೇವೆ. ಬನ್ನಿರಿ, ಜೀವಿಸುವ ದೇವರಾಗಿರುವ ಯೇಸು ಕ್ರಿಸ್ತನನ್ನು ಆರಾಧಿಸುವ, ಆತನ ನಾಮವನ್ನು ಘನಪಡಿಸೋಣ, ಆತನ ನಾಮಕ್ಕೆ ನಮ್ಮ ಮಹಿಮೆಯನ್ನು ಸಲ್ಲಿಸುವ ಪ್ರಾರ್ಥನೆ ಮಾಡೋಣ. ಜೀವಿಸುವ ದೇವರಾಗಿರುವ ಯೇಸು ಕ್ರಿಸ್ತನಲ್ಲಿ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನಗೆ ಅನಂತನಂತ ಸ್ತೋತ್ರವಾಗಲಿ ಸ್ವಾಮಿ. ಈ ಪರಿಶುದ್ಧವಾದ ದಿವಸವನ್ನು ನಮ್ಮೆಲ್ಲರ ಜೀವಿತದಲ್ಲಿ ಅನುಗ್ರಹಿಸಿಕೊಟ್ಟು ನಿನ್ನನ್ನು ಆರಾಧಿಸಲು, ಘನಪಡಿಸಲು ಈ ಸಾಮೂಹಿಕ ಮಾಧ್ಯಮದ ಮೂಲಕ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕಳೆದ ವಾರವಿಡೀ ನಮ್ಮೊಂದಿಗಿದ್ದು ನಮ್ಮನ್ನು ಕಾಯ್ದು ಕಾಪಾಡಿ ಎಲ್ಲ ಕೇಡುಗಂಡಾಂತರಗಳಿಂದ ನಮ್ಮನ್ನು ತಪ್ಪಿಸಿ ಪಾರು ಮಾಡಿ ಆರೋಗ್ಯ ಸುಕ್ಷೇಮದಿಂದಲೂ ಜ್ಞಾನ ವಿವೇಕದಿಂದಲೂ ನಮ್ಮ ಜೀವಿತಗಳನ್ನು ತುಂಬಿದ್ದಿ ಸ್ತೋತ್ರ. ಹೌದು ಕರ್ತನೆ, ಈ ಜೂನ್ ತಿಂಗಳನ್ನು ಮುಗಿಸಿ ಜೂಲೈ ತಿಂಗಳನ್ನು ಪ್ರವೇಶ ಮಾಡಲು ನೀನು ಕೊಟ್ಟಂಥ ಸಕಲ ಕೃಪಾ ಆಶೀರ್ವಾದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿನ್ನ ಮೇಲೆ ನಂಬಿಕೆ ಇಟ್ಟು ಸ್ವಾಮಿ, ಈ ದಿವಸಗಳನ್ನು ನಾವು ಪ್ರಾರಂಭ ಮಾಡಿರುವಾಗ ನಿನ್ನ ನಡೆಸುವಿಕೆಯು, ನಿನ್ನ ಪರಾಂಬರಿಕೆಯ ಹಸ್ತವು ನಮ್ಮ ಮೇಲೆ ಸದಾ ಕಾಲಕ್ಕೂ ನೆಲೆಯಾಗಿರಲಿ. ನೀನೇ ನಮ್ಮನ್ನು ಮುನ್ನಡೆಸುವ ಕರ್ತನಾಗಿದ್ದು ನಮ್ಮೆಲ್ಲರ ಜೀವನದ ಮೂಲಕ ಮಹಿಮೆಯನ್ನು ಹೊಂದೆಂಬುದಾಗಿ ಬೇಡುತ್ತೇವೆ. ಈ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಹರಸಿ ಆಶೀರ್ವಾದ ಮಾಡು. ಅವರಿರುವಂಥ ಸ್ಥಳಗಳಲ್ಲಿಯೇ ನಿನ್ನ ಆತ್ಮನ ಮೂಲಕ ಅವರನ್ನು ತುಂಬಿಸುತ್ತಾ ನಿನ್ನ ಶಾಂತಿ ಸಮಾಧಾನವನ್ನು, ಆರೋಗ್ಯವನ್ನು ದಯಪಾಲಿಸಿಕೊಟ್ಟು ನೀನೇ ಎಲ್ಲರ ಮೂಲಕ ಮಹಿಮೆಯನ್ನು ಪಡೆದುಕೊಳ್ಳಬೇಕೆಂದು ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಅತಿ ದೀನಭಾವದಿಂದ ಬೇಡಿ ಬರುತ್ತೇವೆ ತಂದೆಯೇ, ಆಮೇನ್. ದೇವರ ಮಹಿಮೆಗಾಗಿ ನಾವೆಲ್ಲರೂ ಹಾಡುವ ಸಂಗೀತಗಳಲ್ಲಿ 204ನೇ ಸಂಗೀತವನ್ನು ಹಾಡೋಣ. ಸಂಗೀತಗಳಲ್ಲಿ 204, ನೀ ಬೇಕು ಸರ್ವದ ಉದ್ಧಾರಕ. ಮೊಹರಿಗಳ ವಿಷಯವಾದ ಸಾಮ್ಯ. ಅವರು ಈ ಮಾತುಗಳನ್ನು ಕೇಳುತ್ತಿರಲಾಗಿ ಯೇಸು ತಾನು ಯೆರೂಸಲೇಮಿಗೆ ಸಮೀಪವಾಗಿದ್ದದರಿಂದಲೂ ದೇವರ ರಾಜ್ಯವು
ಕೂಡಲೇ ಪ್ರತ್ಯಕ್ಷವಾಗುವ ಹಾಗಿದೆ ಎಂದು ಅವರು ಭಾವಿಸಿದ್ದರಿಂದಲೂ ಇನ್ನೂ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಶ್ರೀಮಂತನಾದ ಒಬ್ಬಾನೊಬ್ಬ ಮನುಷ್ಯನು ತಾನು ರಾಜ್ಯಾಧಿಕಾರವನ್ನು ಪಡೆದುಕೊಂಡು ಹಿಂತಿರುಗಿ ಬರಬೇಕೆಂದು ದೂರ ದೇಶಕ್ಕೆ ಹೊರಟನು. ಹೊರಡುವಾಗ ತನ್ನ ಆಳುಗಳಲ್ಲಿ 10 ಮಂದಿಯನ್ನು ಕರೆದು ಅವರಿಗೆ 10 ಮೊಹರಿಗಳನ್ನು ಕೊಟ್ಟು, ನಾನು ಬರುವ ತನಕ ವ್ಯಾಪಾರ ಮಾಡಿಕೊಂಡಿರಿ ಎಂದು ಹೇಳಿ ಹೋದನು. ಆದರೆ ಅವನ ಪಟ್ಟಣದ ನಿವಾಸಿಗಳು ಅವನನ್ನು ದ್ವೇಷಿಸಿ ಅವನ ಹಿಂದೆ ರಾಯಭಾರಿಗಳನ್ನು ಕಳುಹಿಸಿ, ಇವನು ನಮ್ಮ ಮೇಲೆ ದೊರೆತನ ಮಾಡುವುದು ನಮಗೆ ಇಷ್ಟವಿಲ್ಲ ಎಂದು ಹೇಳಿಸಿದರು. ಆಮೇಲೆ ಅವನು ರಾಜ್ಯಾಧಿಕಾರವನ್ನು ಪಡಕೊಂಡು ಹಿಂತಿರುಗಿ ಬಂದು, ತಾನು ಹಣವನ್ನು ಕೊಟ್ಟಿದ್ದ ಆಳುಗಳು ವ್ಯಾಪಾರದಿಂದ ಎಷ್ಟೆಷ್ಟು ಲಾಭ ಸಂಪಾದಿಸಿಕೊಂಡಿದ್ದಾರೆಂದು ತಿಳುಕೊಳ್ಳುವುದಕ್ಕಾಗಿ ಅವರನ್ನು ತನ್ನ ಬಳಿಗೆ ಕರೆಸಿದನು. ಮೊದಲನೆಯವನು ಆತನ ಮುಂದೆ ಬಂದು, ದೊರೆಯೇ, ನೀನು ಕೊಟ್ಟ ಮೊಹರಿಯಿಂದ 10 ಮೊಹರಿಗಳು ಸಂಪಾದನೆಯಾದವು ಅನ್ನಲು ಅವನು ಅವನಿಗೆ, ಭಲ, ನೀನು ಒಳ್ಳೆ ಆಳು. ನೀನು ಬಹು ಸ್ವಲ್ಪವಾದದ್ದರಲ್ಲಿ ನಂಬಿಕೆಯುಳ್ಳವನಾಗಿದ್ದರಿಂದ 10 ಗ್ರಾಮಗಳ ಮೇಲೆ ಅಧಿಕಾರಿಯಾಗಿರು ಎಂದು ಹೇಳಿದನು. ಎರಡನೆಯವನು ಬಂದು, ದೊರೆಯೇ, ನೀನು ಕೊಟ್ಟ ಮೊಹರಿಯಿಂದ 5 ಮೊಹರಿಗಳು ದೊರಕಿದವು ಅನ್ನಲು ಅವನು ಇವನಿಗೆ, ನೀನು ಸಹ 5 ಗ್ರಾಮಗಳ ಮೇಲಿರು ಎಂದು ಹೇಳಿದನು. ಬಳಿಕ ಮತ್ತೊಬ್ಬನು ಬಂದು, ದೊರೆಯೇ, ಇಗೋ, ನೀನು ಕೊಟ್ಟ ಮೊಹರಿ. ನೀನು ಇಡದೇ ಇರುವುದನ್ನು ಎತ್ತಿಕೊಂಡು ಹೋಗುವ, ಬಿತ್ತದೇ ಇರುವುದನ್ನು ಕೊಯ್ಯುವ ಕಠಿಣ ಮನುಷ್ಯನು ಎಂದು ನಿನಗೆ ಹೆದರಿಕೊಂಡು ಇದನ್ನು ವಸ್ತ್ರದಲ್ಲಿ ಕಟ್ಟಿ ಇಟ್ಟುಕೊಂಡೆನು ಅಂದನು. ಅದಕ್ಕೆ ಅವನು, ನೀನು ಕೆಟ್ಟ ಆಳು, ನಿನ್ನ ಮಾತಿನ ಮೇಲೆಯೇ ನಿನಗೆ ತೀರ್ಪು ಮಾಡುತ್ತೇನೆ. ನಾನು ಇಡದೇ ಇರುವುದನ್ನು ಎತ್ತಿಕೊಂಡು ಹೋಗುವ, ಬಿತ್ತದೇ ಇರುವುದನ್ನು ಕೊಯ್ಯುವ ಕಠಿಣ ಮನುಷ್ಯನು ಎಂದು ತಿಳಿದೀಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರನ ಕೈಯಲ್ಲಿ ಯಾಕೆ ಕೊಡಲಿಲ್ಲ? ಆಮೇಲೆ ನಾನು ಬಂದು ಅದನ್ನು ಬಡ್ಡಿ ಸಹಿತ ತೆಗೆದುಕೊಳ್ಳುತ್ತಿದ್ದೆನು ಎಂದು ಹೇಳಿ ಹತ್ತಿರ ನಿಂತಿದ್ದವರಿಗೆ ಆ ಮೊಹರಿಯನ್ನು ಇವನಿಂದ ತೆಗೆದುಕೊಂಡು 10 ಮೊಹರಿಗಳುಳ್ಳವನಿಗೆ ಕೊಡಿರಿ ಎಂದು ಹೇಳಿದನು. ಅವರು, ದೊರೆಯೇ, 10 ಮೊಹರಿಗಳು ಅವನಲ್ಲಿ ಅವೆಯಲ್ಲ ಎಂದು ಅವನಿಗೆ ಹೇಳಿದನು. ಅದಕ್ಕವನು, ಇದ್ದವರಿಗೆಲ್ಲ ಕೊಡಲ್ಪಡುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ಎಂದು ನಾನು ನಿಮಗೆ ಹೇಳುತ್ತೇನೆ. ಮತ್ತು ತಮ್ಮ ಮೇಲೆ ನಾನು ದೊರೆತನ ಮಾಡುವುದು ಇಷ್ಟವಿಲ್ಲವೆಂದು ಹೇಳಿದ ಆ ನನ್ನ ವೈರಿಗಳನ್ನು ಇಲ್ಲಿಗೆ ತಂದು ನನ್ನ ಮುಂದೆ ಸಂಹಾರ ಮಾಡಬೇಕು ಅಂದನು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ದಿನದ ಆರಾಧನೆಯಲ್ಲಿ ನಾವೆಲ್ಲರೂ ಧ್ಯಾನ ಮಾಡುವಂಥ ಮುಖ್ಯ ವಿಷಯ ಮನೆವಾರ್ತೆತನ, ಪಾರದರ್ಶಕತೆ ಮತ್ತು ಲೆಕ್ಕದಾಯಕತ್ವ, ಸ್ಟಿವರ್ಡ್ಶಿಪ್, ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ. ಈ ಮುಖ್ಯ ಪ್ರಸ್ತಾಪದ ಮೇಲೆ ದೇವರ ವಾಕ್ಯದ ಧ್ಯಾನದಲ್ಲಿ ನಮ್ಮನ್ನು ಮುನ್ನಡೆಸುವಂತರು ಶ್ರೀಯುತ ಮೋಹನ್, ನಮ್ಮ ಗೌರಿಬಿದನೂರು ಟೌನ್ ಸಭೆಯ ಸದಸ್ಯರಾಗಿ ಸ್ಥಳೀಯ ಬೋಧಕರಾಗಿ ತಮ್ಮ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಅವರನ್ನು ನಾವು ಕೇಳಿಕೊಂಡಾಗ ನಮ್ಮ ಆಹ್ವಾನವನ್ನು ಮನ್ನಿಸಿ ಅವರು ತಮ್ಮ ಈ ರೆಕಾರ್ಡಿಂಗನ್ನು ಮಾಡಿ ಕಳುಹಿಸಿದ್ದಾರೆ. ಅವರಿಗೆ ನಾವು ನಮ್ಮ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈಗ ದೈವವಾಕ್ಯ ಸಂದೇಶದಲ್ಲಿ ಅವರು ನಮ್ಮನ್ನು ಮುನ್ನಡೆಸುತ್ತಾರೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ಮತ್ತೊಮ್ಮೆ ನಿಮ್ಮೊಟ್ಟಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳಲಿಕ್ಕೆ ದೇವರು ಕೊಟ್ಟಂಥ ಸದಾವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂಥವನಾಗಿದ್ದೇನೆ. ಹಾಗೂ ಇದರಿಂದ ವಾಕ್ಯ ಸಂದೇಶವನ್ನು ನೀಡುವಂತೆ ನನ್ನನ್ನು ಆಹ್ವಾನಿಸಿದಂಥ
ಪ್ರಿಯ ನಿಮ್ಮ ಸಭೆಯ ದೇವಜನರಾದಂಥ ಘನ ಸಾಲಮನ್ ಪಾಲ್ ಅಯ್ಯನವರಿಗೆ ನನ್ನ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ಹಾಗೂ ಕೂಡಿ ಬಂದಿರುವ ನಿಮ್ಮೆಲ್ಲರಿಗೂ ಕೂಡ, ಎಲ್ಲ ಸಭಾಪಾಲನಾ ಸಮಿತಿ ಸದಸ್ಯರಿಗೂ ಸಹ ಕ್ರಿಸ್ತೇಸುವಿನ ಮಧುರ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುವಂತವನಾಗಿದ್ದೇನೆ. ಈ ದಿನದ ಭಾನುವಾರವನ್ನ ಸ್ಟೀವರ್ಡ್ಶಿಪ್ ಸಂಡೇ ಎಂಬುದಾಗಿ ಕರೆಯುವುದುಂಟು. ಮನೆ ವಾರ್ತೆಯ ಭಾನುವಾರ ಎಂಬುದಾಗಿ. ಹೌದು, ಈ ದಿನದ ಮುಖ್ಯ ಪ್ರಸ್ತಾಪ ಸ್ಟೀವರ್ಡ್ಶಿಪ್, ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ ಎಂಬುದಾಗಿ. ಮನೆ ವಾರ್ತೆ, ಪಾರದರ್ಶಕತೆ ಮತ್ತು ಲೆಕ್ಕದಾಯಿತ್ವ ಎಂಬುದಾಗಿ. ಕ್ರಿಸ್ತಿಯ ಜೀವನವು ಒಂದು ಶಿಸ್ತಿನ ಜೀವನವಾಗಿದೆ. ಕ್ರೈಸ್ತತ್ವ ಎಂಬುದಾಗಿ ಕರೆಯುವಾಗ ಆ ಜೀವನದಲ್ಲಿ ಶಿಸ್ತು, ಕ್ರಮಬದ್ಧತೆ ಇರಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಬೋಧಿಸುತ್ತದೆ. ಪ್ರಿಯರೇ, ಮನೆ ವಾರ್ತೆಯು ಕೂಡ ಮನುಷ್ಯನಿಗೆ ದೇವರು ಕೈವರ್ತಿಸಿಕೊಟ್ಟಂತ ಅತಿ ಮುಖ್ಯವಾದಂತ ಜವಾಬ್ದಾರಿಯಾಗಿದೆ. ಆದಿಯಲ್ಲಿ ಆದಾಮನಿಗೆ ಈ ವಿಷಯವನ್ನು ಏದೇನ್ ತೋಟದಲ್ಲಿ ದೇವರು ತಿಳಿಸಿದನೆಂಬುದನ್ನು ನಾವು ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನ ಹಾಗೂ ಆದಿಕಾಂಡ 2ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಮನೆ ವಾರ್ತೆ ಜವಾಬ್ದಾರಿ ಎಂದರೆ ಮಾನವರು ಸಮಸ್ತ ಸೃಷ್ಟಿಯಲ್ಲಿ ಸಮರ್ಪಣಾ ಭಾವದಿಂದ ಸಮರ್ಪಕ ರೀತಿಯಲ್ಲಿ ಸೇವೆ ಸಲ್ಲಿಸುವುದೇ ಆಗಿದೆ. ಇದರಲ್ಲಿ ಅವರ ನಿಷ್ಠೆ, ಪಾರದರ್ಶಕತೆ ಹಾಗೂ ಲೆಕ್ಕದಾಯಿತ್ವ ಪರೀಕ್ಷೆಯನ್ನು ದೇವರು ಮಾಡುತ್ತಿರುತ್ತಾನೆ. ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸುವವರಿಗೆ ಬಹುಮಾನವನ್ನು ಆತನು ನೀಡುವಂತವನಾಗಿದ್ದಾನೆ. ಪ್ರಿಯರೇ, ಕ್ರೈಸ್ತತ್ವ ಶಿಸ್ತಿನ ಈ ಜೀವಿತವು ನಾವು ನಿರ್ಮಲ ಮನಸ್ಸಿನವರು, ಶುದ್ಧ ಹಸ್ತರು ಆಗಿ ದುಡಿಯುತ್ತಾ ನಡೆಯುತ್ತಾ ಇರುವಲ್ಲಿ ನಮ್ಮನ್ನು ದೇವರಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ಎಲ್ಲ ಒಳ್ಳೆ ದಾನಗಳ ಮೂಲಕರ್ತನಾದ ದೇವರಿಗೆ ನಾವು ನಮ್ಮ ಸಮಯ, ಸಾಮರ್ಥ್ಯ, ಸಂಪತ್ತು ಮತ್ತು ನಮ್ಮ ಒಂದು ಎಲ್ಲ ವಿಧವಾದಂತಹ ತಲಾಂತುಗಳನ್ನ ದೇವರ ಒಂದು ಸೇವೆಗಾಗಿ, ಸಭೆಗಾಗಿ, ನಮ್ಮ ಕುಟುಂಬಕ್ಕಾಗಿ ನಾವು ವಿನಿಯೋಗಿಸುವುದು ಅದು ಸಂಯೋಜಿತವಾದಂತಹ ಒಂದು ಕಾರ್ಯವಾಗಿದೆ ಎಂಬುದಾಗಿ ಹೇಳಿದರೆ ತಪ್ಪಾಗಲಾರದು. ಪ್ರಿಯರೇ, ಆದ್ದರಿಂದ ನಮ್ಮ ದೇವರು ನಮ್ಮ ಕೊರತೆಯನ್ನು ನೀಗಿಸಿಯೂ ಪರಿಪಾಲಿಸುವವನು. ಇದು ಮನೆ ವಾರ್ತೆ ಎಂಬ ಈ ಭಾನುವಾರದ ಮುಖ್ಯ ವಿಚಾರವಾಗಿದೆ. ನಮ್ಮ ದೇವರು ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನ ಒಂದು ಆಲೋಚನೆ ನಮ್ಮನ್ನು ಸಮೃದ್ಧಿಯಿಂದ ತುಂಬಿಸಿ ಮುನ್ನಡೆಸುವುದೇ ಆಗಿದೆ. ನಮ್ಮ ಜೀವಿತಕ್ಕೆ ಆಶೀರ್ವಾದವನ್ನು ಕೊಡುವುದೇ ಆಗಿದೆ ಎಂಬುದನ್ನ ನಾವೆಂದಿಗೂ ಕೂಡ ಮರೆಯಬಾರದು. ಓದಿ ಕೇಳಿದಂತಹ ಮುಖ್ಯ ವೇದ ಪಾರಾಯಣಗಳಲ್ಲಿ ನಾವು ಗಮನಿಸುವಾಗ ಮೊದಲನೇದಾಗಿ ಹಳೆಯ ಒಡಂಬಡಿಕೆ ವಿಮೋಚನಾ ಕಾಂಡ 36ನೇ ಅಧ್ಯಾಯ 2ರಿಂದ 7ನೇ ವಚನದವರೆಗೂ ನಾವು ಓದಿ ಕೇಳುವಾಗ ಅಲ್ಲಿ ನೋಡುವಾಗ ಮೋಶೆ ಇಸ್ರಾಯೇಲರಿಗೆ ದೇವ ದರ್ಶನ ಗುಡಾರವನ್ನು ಮಾಡುವುದಕ್ಕೆ ಬೇಕಾದ ವಸ್ತುಗಳನ್ನು ಸಂಗ್ರಹಿಸಬೇಕಾದ ರೀತಿಯನ್ನು ಆತನು ತಿಳಿಸುವುದನ್ನು ನಾವು 5ನೇ ಅಧ್ಯಾಯದಲ್ಲಿ ಕೂಡ ಮತ್ತು ನಾವು 36ರಲ್ಲಿ ಕೂಡ ನಾವು ನೋಡಬಹುದು. ಆದ್ರೆ 36ನೇ ಅಧ್ಯಾಯಕ್ಕೆ ಬರುವಾಗ ಇಸ್ರಾಯೇಲ್ ಜನರು ದೇವದರ್ಶನ ಗುಡಾರಕ್ಕಾಗಿ ತಂದಂತಹ ವಸ್ತುಗಳು, ಸಾಮಗ್ರಿಗಳು ಅವು ಹೆಚ್ಚಾದವು ಎಂಬುದಾಗಿ, ಅಗತ್ಯಕ್ಕಿಂತ ಹೆಚ್ಚಾದಂತಹ ಕೊಡುಗೆಯನ್ನ ಅವರು ಕೊಟ್ಟರು ಎಂಬುದಾಗಿ ನಾವಲ್ಲಿ ಗಮನಿಸಬಹುದಾಗಿದೆ. ಆಗ ಮೋಶೆ ಮಾಡುವಂತಹ ಒಂದು ಒಳ್ಳೆಯ ಒಂದು ಸೂಕ್ಷ್ಮ ಬುದ್ಧಿಯ ಕಾರ್ಯ ಏನೆಂಬುದಾಗಿ ನೋಡುವಾಗ, ಅಗತ್ಯಕ್ಕಿಂತ ಹೆಚ್ಚಾದಂತಹ ವಸ್ತುಗಳನ್ನ ತರುತ್ತಿರುವಂತಹ ಇಸ್ರಾಯೇಲರಿಗೆ ಇನ್ನು ಸಾಕು, ನಿಮ್ಮ ಕೊಡುಗೆಯನ್ನು ನಿಲ್ಲಿಸಿ ಎಂಬುದಾಗಿ ಆತನು ಹೇಳಿದ್ದನ್ನು ಕೂಡ ನಾವು ನೋಡುತ್ತೇವೆ. ಅಗತ್ಯಕ್ಕಿಂತ ಹೆಚ್ಚಾದಂತ ಯಾವುದೇ ಕಾಣಿಕೆಯಾಗಲಿ, ಯಾವುದೇ ಸಾಮಗ್ರಿಗಳಾಗಲಿ, ವಸ್ತುಗಳಾಗಲಿ, ಅವು ಮನುಷ್ಯನನ್ನ ಬೇರೆಡೆಗೆ, ಅವನ ಆಲೋಚನೆಯನ್ನ ಬೇರೆಡೆಗೆ ನಡೆಸುವಂತದ್ದಾಗಿದೆ. ಇದು ನಾವು ನೋಡುವಾಗ ನಮ್ಮ ಅಗತ್ಯತೆಗಳು ಏನಾಗಿದೆ ಎಂಬುದನ್ನು ನಾವು ಆಲೋಚನೆ ಮಾಡೋಣ. ದೇವರು ನಮ್ಮೆಲ್ಲ ಅಗತ್ಯತೆಗಳನ್ನು ಪೂರೈಸುವಂತವನಾಗಿದ್ದಾನೆ. ಆದರೂ ಕೂಡ ಅಗತ್ಯಕ್ಕಿಂತ ಹೆಚ್ಚಾದಂತ ಆಶೀರ್ವಾದ ಅನೇಕರು ಹೊಂದಿಕೊಳ್ಳುವಾಗ ಅನೇಕ ವೇಳೆ ದೇವರನ್ನ ಮರೆಯುವಂಥದ್ದು, ದೇವರ ಬಗ್ಗೆ ಉದಾಸೀನವಾದಂತಹ ಮನೋಭಾವನೆ ಉಳ್ಳವರಾಗಿ ಜೀವಿಸುವುದನ್ನು ಕೂಡ ನಾವು ಕಾಣುವಂತವರಾಗಿದ್ದೇವೆ. ಅದರಿಂದ ಮೋಶೆ ಈ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಗತ್ಯವಾದ ವಸ್ತುಗಳನ್ನ ಅದನ್ನು ಸಂಗ್ರಹ ಮಾಡಿದ ನಂತರ ಆ ಕಾರ್ಯವನ್ನ ನಿಲ್ಲಿಸಿ ದೇವರ ಮಹಿಮೆಗೋಸ್ಕರ ದೇವದರ್ಶನ ಗುಡಾರದ ಕಾರ್ಯಗಳನ್ನ ಆತನು ಮುಂದುವರಿಸುತ್ತಾನೆ. ಆದ್ರಿಂದ
ನಮ್ಮ ಒಂದು ಜೀವನವು ಕೂಡ, ಮನೆ ವಾರ್ತೆಯ ಜೀವಿತವು ಕೂಡ ಒಂದು ಕ್ರಮಬದ್ಧವಾಗಿ ಇರಬೇಕು, ಕ್ರಮವಿಲ್ಲದೆ ಇರಬಾರದು. ನಮ್ಮ ದೇವರು ಕ್ರಮಪಡಿಸುವಂತ ದೇವರು, ಕ್ರಮಬದ್ಧತೆಯನ್ನು ಬಯಸುವಂತ ದೇವರು, ಶಿಸ್ತಿನ ಒಂದು ಮೂಲಕ ಜೀವನವನ್ನು ನಡೆಸಬೇಕೆಂಬುದಾಗಿ ಆಜ್ಞೆ ಮಾಡಿದಂತ ದೇವರು ನನ್ನ ದೇವರಾಗಿದ್ದಾನೆ. ಆದ್ರಿಂದ ಮನೆಯ ವಾರ್ತೆಯಲ್ಲಿ ಕ್ರಮಬದ್ಧತೆ ಇರಬೇಕೆಂಬುದಾಗಿ ಈ ಸಮಯದಲ್ಲಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಹಾಗಾದ್ರೆ ನಮ್ಮ ಜೀವನದಲ್ಲಿ ಕ್ರಮಬದ್ಧತೆ ಇದೆಯಾ? ಎಲ್ಲ ವಿಚಾರಗಳಲ್ಲಿ ನಮ್ಮ ಸಂಪನ್ಮೂಲಗಳು, ನಮ್ಮ ಕಾಣಿಕೆಗಳು, ನಮ್ಮ ಅಗತ್ಯತೆಗಳು, ನಮ್ಮ ಕೊಡುವಿಕೆಗಳು, ನಮ್ಮ ಪಡೆಯುವಿಕೆಗಳು, ನಮ್ಮ ತನು ಮನೋ ಧನಗಳಿಂದ ನಾವು ಸಮರ್ಪಣೆ ಮಾಡುವ ಎಲ್ಲ ವಿಚಾರಗಳಲ್ಲಿ ಕ್ರಮಬದ್ಧತೆ ಇದೆಯಾ? ನಾವು ದುಡಿಯುವಂತಹ ಸಂಪನ್ಮೂಲ, ದೇವರಿಗೆ ಕೊಡುವಂತಹ ಸಂಪನ್ಮೂಲ, ಒಂದು ವೇಳೆ ಕಾಣಿಕೆ ಇರ್ಬೋದು, ವಸ್ತು ಇರ್ಬೋದು, ಒಂದು ಕ್ರಮಬದ್ಧವಾಗಿ ನಾವು ದುಡಿದು ಕೊಡುತ್ತಿರುವಂತಹ ಸಂಪನ್ಮೂಲವಾಗಿದೆಯಾ, ಕಾಣಿಕೆಯಾಗಿದೆ ಎಂಬುವಂತ ಪ್ರಶ್ನೆಯನ್ನ ನಾವು ಈ ಸಮಯದಲ್ಲಿ ನಮ್ಮ ಹೃದಯದಲ್ಲಿ ಹಾಕಿಕೊಳ್ಳಬೇಕಾಗಿದೆ. ನಾವು ದೇವರಿಗೆ ತಂದು ಸಮರ್ಪಿಸುವ ಕಾಣಿಕೆ ಅದು ನಮ್ಮ ಮತ್ತು ದೇವರ ಮಧ್ಯದಲ್ಲಿ ಒಂದು ಪ್ರೀತಿಯನ್ನ, ಅನ್ಯೋನ್ಯತೆಯನ್ನ, ಒಂದು ಶಿಸ್ತನ್ನ ಉಂಟು ಮಾಡುವಂತದ್ದಾಗಿದೆ. ಕ್ರಮಬದ್ಧವಾಗಿ ಕಷ್ಟಾರ್ಜಿತವಾಗಿ ಇರುವಂತಹ ಒಂದು ಕಾಣಿಕೆಯನ್ನ ನಮ್ಮ ಸ್ವಯಂ ಕಷ್ಟದಿಂದ, ನಮ್ಮ ಸ್ವಯಂ ಒಂದು ಕೃಷಿಯಿಂದ ನಾವು ತಯಾರು ಮಾಡಿ ಅಥವಾ ನಾವು ಸಂಗ್ರಹಿಸಿದಂತ ಕಾಣಿಕೆಯೇ ಆಗಿರಬೇಕು ಅಷ್ಟೇ ಹೊರತು ಅನ್ಯಾಯವಾಗಿ, ಅಕ್ರಮವಾಗಿ, ದೌರ್ಜನ್ಯದಿಂದ ನಾವು ಸಂಪಾದನೆ ಮಾಡಿದಂತ ಯಾವುದೇ ಸಂಪನ್ಮೂಲವನ್ನ ದೇವರ ಮುಂದೆ, ಸಮ್ಮುಖದ ಮುಂದೆ ತರುವುದು ಅದು ಯೋಗ್ಯವಲ್ಲ ಎಂಬುದನ್ನು ಕೂಡ ಈ ಒಂದು ವಿಚಾರ ನಮಗೆ ತಿಳಿಸಿಕೊಡುವಂತದ್ದಾಗಿದೆ. ಎರಡನೇದಾಗಿ ನಾವು ನೋಡುವಾಗ ಮನೆ ವಾರ್ತೆಯು ಅದು ಸಮತೋಲನವನ್ನ ನಾವನ್ನ ಅಪೇಕ್ಷಿಸುವಂತದ್ದಾಗಿದೆ. ಮನೆ ವಾರ್ತೆ ಸಮತೋಲನವನ್ನ ಅಪೇಕ್ಷಿಸುವಂತದ್ದಾಗಿದೆ. ಫಿಲಿಪಿಯರು ಬರೆದ 4ನೇ ಪತ್ರಿಕೆ 4ನೇ ಅಧ್ಯಾಯ 10-20 ನಾವು ಓದಿ ಕೇಳಿದ್ದೇವೆ. ಅದು ಸಮತೋಲನವನ್ನ ಉಂಟು ಮಾಡುವಂತಹ ಒಂದು ಪರಿಸ್ಥಿತಿಯನ್ನ ಅಲ್ಲಿ ಪೌಲನು ಉಲ್ಲೇಖ ಮಾಡುವುದನ್ನು ನಾವು ಗಮನಿಸ್ತೇವೆ. ನಾವು ನೋಡುವ ಅಪೊಸ್ತಲನಾದ ಪೌಲನು ತನ್ನ ಅನುಭವ ಕೂಡ ಇದೇ ರೀತಿಯಾಗಿತ್ತು. ರೋಮಾಪುರದಲ್ಲಿ ಅವನು ಸೆರೆಯವನಾಗಿದ್ದಾಗ ಪೌಲನಿಗೆ ಫಿಲಿಪ್ಪಿ ಸಭೆಯವರು ಸ್ವಲ್ಪ ತಡವಾದರೂ ಕೂಡ ಅಗತ್ಯವಾದ ಪರಿಕರಗಳನ್ನ ಅವರು ಕಳಿಸಿಕೊಡುತ್ತಾರೆ. ಅವರ ಔದಾರ್ಯವನ್ನ ನೋಡಿದಂತ ಪೌಲನು ಅವರನ್ನ ಹೊಗಳಿ ಸಂತೋಷ ಉಳ್ಳವನಾಗಿದ್ದೇನೆ, ನಿಮ್ಮ ಒಂದು ಔದಾರ್ಯವನ್ನು ನಾನು ಮೆಚ್ಚಿ ಸಂತೋಷ ಉಳ್ಳವನಾಗಿದ್ದೇನೆ ಎಂಬುದಾಗಿ ಆತನು ಹೇಳಿರುವುದನ್ನು ಕೂಡ ನಾವು ನೋಡ್ತೇವೆ. ಮತ್ತು ಆತನ ಹೃದಯದಲ್ಲಿ ಎಲ್ಲೋ ಬತ್ತಿ ಹೋಗಿದ್ದಂತ ಒಂದು ಆಶೆ, ಕೊರತೆ, ಆ ಒಂದು ಕೊರತೆ ಎದ್ದು ಕಾಣುವಾಗ ಆತನು ಹೇಳುವಂತ ಮಾತು ನಾವು ನೋಡುವಾಗ, ಪುನಃ ನನ್ನ ಕ್ರಿಯಾಶೀಲ ಆಸಕ್ತಿ ನಿಂತು ಹೋಗಿಲ್ಲ, ಬದಲಾಗಿ ಪುನಃ ಚಿಗುರೊಡೆದಿದೆ ಎಂಬುದಾಗಿ ಆತನು ಹೇಳುವುದನ್ನ ಕೂಡ ನಾವು ಈ ಭಾಗದಲ್ಲಿ ಗಮನಿಸಬಹುದಾದ. ಆದ್ರಿಂದ ಬೇಕಾದದ್ದೆಲ್ಲ ಇರುವ ಸ್ಥಿತಿ, ಇಲ್ಲದ ಸ್ಥಿತಿ, ಪೌಲನಿಗೆ ಎರಡೂ ಕೂಡ ಒಂದೇ ಸಮಸ್ಥಿತಿಯನ್ನ, ಸ್ಥಿತಿಗತಿಗಳನ್ನು ಬದಲಾದರೂ ಕೂಡ ಆತನ ಕೊರತೆಯಲ್ಲಿದ್ದರು, ಸಂತೋಷದಲ್ಲಿದ್ದರು, ದುಃಖದಲ್ಲಿದ್ದರು, ಎಲ್ಲ ಸಂದರ್ಭಗಳಲ್ಲಿ ಕೂಡ ಪೌಲನು ಸಮಸ್ಥಿತಿಯನ್ನ ಆತನು ಕಾಪಾಡಿಕೊಂಡದನ್ನು ಕೂಡ ನಾವು, ಸಮತೋಲನವನ್ನ ಕಾಪಾಡಿದ್ದನ್ನು ಕೂಡ ನಾವಲ್ಲಿ ಗಮನಿಸಬಹುದಾಗಿದೆ. ಅದರಿಂದ ಇಂದು ನಾವು ನೋಡುವಾಗ ದೇವರ ಸೇವಕರು ಪಡುವ ಕೊರತೆಯ ಸ್ಥಿತಿಯನ್ನು ಅರಿತು ಅವರು ಕೋರಿಕೊಂಡಾಗ ದೇವಜನರ ಸಂಕಟದಲ್ಲಿ ಪಾಲುಗಾರರಾಗುವುದು ಕೂಡ ಬಹಳ ಅವಶ್ಯ ಎಂಬುದು ಕೂಡ ಈ ಒಂದು ಪತ್ರಿಕಾ ಭಾಗ ನಮಗೆ ತಿಳಿಸಿಕೊಡುವಂತದ್ದಾಗಿದೆ. ಯಾವ ದೇವಜನರೇ ಆಗಲಿ, ದೇವ ಸಭೆ ಆಗಲಿ ಕೊರತೆಯಲ್ಲಿರುವಾಗ ಕೈ ಚಾಚಿ ಆ ಸಭೆಗೆ ನಾವು ಸಹಾಯ ಮಾಡುವುದು, ನಮ್ಮ ಸಭೆಗಳನ್ನ ಸಂತುಷ್ಟಿಯ ಕಡೆಗೆ, ಸಮತೋಲನದ ಕಡೆಗೆ ನಡೆಸಿಕೊಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ದೇವಜನರ ಕೊರತೆ, ದೇವ ಸಭೆಯ ಕೊರತೆ ಎರಡೂ ಕೂಡ ಒಂದೇ ಆಗಿದೆ. ಅನೇಕ ವೇಳೆ ಸಭೆ ಸಮೃದ್ಧಿಯಿಂದ ಕೂಡಿರ್ತದೆ, ಸಭೆಯಲ್ಲಿ ಎಲ್ಲ ಅವಶ್ಯಕತೆಗಳು ಪೂರೈಸಲ್ಪಟ್ಟಿರ್ತವೆ. ಆದರೆ ಸಭೆಯನ್ನು ಮುನ್ನಡೆಸುವಂತ ನಾಯಕ, ಸಭಾಪಾಲಕ, ಸೇವಕ ಆತನ ಕೊರತೆಯಲ್ಲಿ ಇರುವಂತದ್ದನ್ನ ನಾವು ಅನೇಕ ಕಡೆ ನೋಡುವಂತವರಾಗಿದ್ದೇವೆ. ಪ್ರಿಯರೇ, ಆಲೋಚನೆ ಮಾಡ್ರಿ, ಸಭೆ ಬೇರೆ ಅಲ್ಲ, ಸೇವಕ ಬೇರೆ ಅಲ್ಲ, ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಎಲ್ಲರ ಕೊರತೆಯನ್ನು ನೀಗಿಸುವುದೇ ಸಭೆಯ, ಆ ಮನೆ ವಾರ್ತೆಯ ಮುಖ್ಯವಾದಂತಹ ಉದ್ದೇಶವಾಗಿದೆ. ಆದ್ರೆ ಪೌಲನ ಒಂದು ಕೊರತೆಯಲ್ಲಿ, ಆ ಅಸಹಾಯಕತೆಯಲ್ಲಿ ಕೂಡ ಆತನು ಹೇಳುವಂತ ಮಾತು ಸಂತುಷ್ಟಿ ಸಹಿತವಾದಂತಹ ಭಕ್ತಿ ಲಾಭವೇ ಸರಿ ಎಂಬುದಾಗಿ. ಆದ್ರಿಂದ ಆತನು ಎಲ್ಲ ಹಸಿವೆ ಮತ್ತು ಬಡತನ, ಸಿರಿತನ, ತೃಪ್ತಿ, ಅಸಮಾಧಾನ ಎಲ್ಲದರಲ್ಲೂ ಕೂಡ ಆತನು ಒಂದೇ ರೀತಿಯಾಗಿ ಆತನು ಸೇವೆ ಮಾಡುತ್ತಿರುವುದನ್ನ ಕುರಿತಾಗಿ ಆತನ ಆ ಭಾಗದಲ್ಲಿ ಉಲ್ಲೇಖ ಮಾಡಿದ. ಆದ್ರಿಂದ ದೇವ ಸೇವಕರು ಕೂಡ ಎಲ್ಲ ಪರಿಸ್ಥಿತಿಗಳನ್ನು ಏಕರೀತಿಯಾಗಿ ತೆಗೆದುಕೊಂಡು ಸೇವೆ ಮಾಡುವಾಗ ಮನೆ ವಾರ್ತೆಯ ಮುಖ್ಯಸ್ಥರು, ಮನೆ ವಾರ್ತೆಯವರಂತ ನಾವು ಅವರ ಒಂದು ಕೊರತೆಗಳನ್ನ
ಅದನ್ನ ಸಮೃದ್ಧಿಯ ಕಡೆಗೆ ನಡೆಸುವಂತ ಪ್ರಯತ್ನವನ್ನು ನಾವು ಸದಾಕಾಲ ಮಾಡಬೇಕಾಗಿದೆ. ಅದರಲ್ಲಿ ಸಮತೋಲನವನ್ನು ನಾವು ಕಾಪಾಡಿಕೊಳ್ಳಬೇಕಾಗಿದೆ ಎಂಬುದನ್ನು ಕೂಡ ಈ ವಾಕ್ಯ ಭಾಗ ನಮಗೆ ಎಚ್ಚರಿಸುವಂತದ್ದಾಗಿದೆ. ಮತ್ತು ಮನೆ ವಾರ್ತೆ 3ನೇ ಭಾಗಕ್ಕೆ ನಾವು ಬರುವಾಗ ಅದು ಉತ್ಪಾದಕತೆಯನ್ನ ಪರೀಕ್ಷಿಸುವಂತದ್ದಾಗಿದೆ. ಮನೆ ವಾರ್ತೆಯು ಉತ್ಪಾದಕತೆಯನ್ನ ಪರೀಕ್ಷಿಸುವಂತದ್ದಾಗಿದೆ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 11ರಿಂದ 27 ವಚನಗಳನ್ನು ನಾವು ಕೇಳಿದ್ದೇವೆ ಪ್ರಿಯರೇ. ಈ ವಾಕ್ಯ ಭಾಗವನ್ನು ನಾವು ಗಮನಿಸುವಾಗ ಇಲ್ಲಿ ಒಟ್ಟು 10 ಮಂದಿ ಆಳುಗಳನ್ನು ಕುರಿತಾಗಿ ಬರೆಯಲ್ಪಟ್ಟಿದೆ. ಒಬ್ಬ ಯಜಮಾನನು ಆತನು 10 ಮಂದಿ ಆಳುಗಳನ್ನು ಕರೆದು ದೇಶಾಂತರಕ್ಕೆ ಹೋಗೋದ್ರಿಂದ, ಬೇರೆ ಪ್ರದೇಶಕ್ಕೆ ಹೋಗೋದ್ರಿಂದ ಆತನು 10 ಮೊಹರಿ ನಾಣ್ಯಗಳನ್ನು ಆತನು ಅವರಿಗೆ ಕೊಟ್ಟದ್ದನ್ನು ನಾವು ಗಮನಿಸುವಂತವರಾಗಿದ್ದೇವೆ. ಈ 10 ಮೊಹರಿಗಳು ಅವರಿಗೆ ಹಂಚುವಾಗ ಆ ಶ್ರೀಮಂತನು ಹಂಚಿ ಆತನು ವ್ಯಾಪಾರಕ್ಕೆಂದು ಬೇರೆ ಪ್ರದೇಶಕ್ಕೆ ಹೊರಟು ಹೋಗುವಾಗ ಇಲ್ಲಿ 3 ಕುರಿತಾಗಿ ಸ್ವಾಮಿ ಪ್ರಸ್ತಾಪ ಮಾಡಿದ್ದಾನೆ. ಆತನು ಹಿಂದಿರುಗಿ ಬರುವಾಗ, ಆತನು ಹಿಂದಿರುಗಿ ಬಂದಾಗ ನೋಡುವಾಗ ಶ್ರೀಮಂತನು ಆಳುಗಳನ್ನ ಕರೆದು ಅವರಿಗೆ ಲೆಕ್ಕ ಒಪ್ಪಿಸಬೇಕೆಂಬುದಾಗಿ ಆತನು ಕೇಳುವಾಗ ಒಬ್ಬ ವ್ಯಕ್ತಿ, ಮೊದಲನೆಯ ಆಳು, ಆತನು ಹೇಳುವಂತ ಮಾತು, ನೀನು ಕೊಟ್ಟಂತ 10 ಮೊಹರಿಗಳನ್ನ ನಾನು ದುಪ್ಪಟ್ಟಾಗಿ ಮಾಡಿದ್ದೇನೆ, 10ಗೆ 10 ನಾನು ಸಂಪಾದನೆ ಮಾಡಿ ಶೇಖರಣೆ ಮಾಡಿ ಇಟ್ಟಿದ್ದೇನೆ ಎಂಬುದಾಗಿ ಹೇಳುವಾಗ ಆ ಮನೆಯ ಯಜಮಾನನು ಹೇಳುವಂತ ಮಾತು, ಬಲ ನಂಬಿಗಸ್ತನಾದಂಥ ಒಳ್ಳೆಯ ಆಳು. ಬಲ ನಂಬಿಗಸ್ತನಾದಂಥ ಒಳ್ಳೆಯ ಆಳು ಎಂಬುದಾಗಿ ಆ ಒಂದು ಧಣಿಯ, ಆ ಒಂದು ಯಜಮಾನನ ಒಂದು ಪ್ರಶಂಸೆಗೆ, ಆತನ ಒಂದು ಗೌರವಕ್ಕೆ ಈತನು ಪಾತ್ರನಾದನು ಎಂಬುದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. 2ನೇ ಆಳಿನ ಬಗ್ಗೆ ನೋಡುವಾಗ ಆತನು 10 ಮೊಹರುಗಳ 1 ಮೊಹರಿಗೆ ಆತನು 5 ಮೊಹರುಗಳನ್ನು ಹೆಚ್ಚಾಗಿ ಸೇರಿಸಿದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಆತನು ಕೂಡ ಆತನ ನಂಬಿಕೆಗೆ ಪಾತ್ರನಾದ. ಅಂದ್ರೆ 3ನೇ ಆಳನ್ನು ನೋಡುವಾಗ ಆತನು ಕೊಟ್ಟಂತ ಆ 1 ಮೊಹರಿಯನ್ನು ಆತನು ಎತ್ತಿಟ್ಟನೆಂಬುದಾಗಿ, ಆತನು ಬಟ್ಟೆಯಲ್ಲಿ ಸುತ್ತಿ ಬಚ್ಚಿಟ್ಟನೆಂಬುದಾಗಿ ಕೂಡ ವಾಕ್ಯ ಭಾಗದಲ್ಲಿ ಬರೆಯಲ್ಪಟ್ಟಿದೆ. ಕಾರಣ ಇಷ್ಟೇ, ಈತನು ಕಠಿಣವಾದ ಮನಸ್ತತ್ವ ಉಳ್ಳಂತ ವ್ಯಕ್ತಿ ಎಂಬುದಾಗಿ ಆತನೇ ಹೇಳುವಂತವನಾಗಿದ್ದಾನೆ. ಆತನ 22ನೇ ದಿನ ನಾವು ನೋಡುವಾಗ, 22ನೇ ವಚನದಲ್ಲಿ ನೋಡುವಾಗ, ಬಿತ್ತದೇ ಇರುವುದನ್ನು ಕೊಯ್ಯುವ ಕಠಿಣ ಮನುಷ್ಯನು ಎಂದು ತಿಳಿದು ಆತನು ಹಾಗೆ ಅದನ್ನು ಜೋಪಾನವಾಗಿ ಇಟ್ಟನು. ಆದರೆ ಯಜಮಾನನು ಆತನನ್ನ ಅಲ್ಲಗಳೆದನು. ಆತನಿಗಿದ್ದಂತ ಆ ಗುಣವನ್ನ ಯಜಮಾನನು ತಿರಸ್ಕಾರ ಮಾಡಿದನು. ಅದರಿಂದ ದೇವರ ವಾಕ್ಯದಲ್ಲಿ ಕಡೆದಾಗಿ ನೋಡ್ತೇವೆ, ಇದ್ದವರಿಗೆಲ್ಲ ಕೊಡಲ್ಪಡುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ಎಂಬುದು. ಅದರಿಂದ ಇಲ್ಲಿ ಲೆಕ್ಕದಾಯಿತ್ವದ ವಿಚಾರದಲ್ಲಿ ನಾವು ನೋಡುವಾಗ ದೇವರು ಕೊಟ್ಟಂತ ಆ ಒಂದು ಆಶೀರ್ವಾದವನ್ನ, ಸಂಪನ್ಮೂಲವನ್ನ, ಆ ಒಂದು ದೇವರು ಕೊಟ್ಟಂತ ಐಶ್ವರ್ಯವನ್ನ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅದನ್ನು ಅಭಿವೃದ್ಧಿ ಪಡಿಸಬೇಕು. ಆ ಸಂಪನ್ಮೂಲವನ್ನು ಹೆಚ್ಚಿಗೆ ಮಾಡಿ ಅನೇಕರಿಗೆ ಅವರು ಆಶೀರ್ವಾದಕರವಾಗಿ ಇರಬೇಕೆಂಬುದಾಗಿ ದೇವರು ಬಯಸ್ತಾನೆ. ಆದರೆ ಮನುಷ್ಯನಾದರೂ ಅನೇಕ ವಿಚಾರಗಳಲ್ಲಿ ತಪ್ಪುವುದನ್ನು ನಾವು ಗಮನಿಸ್ತೇವೆ. ಇಲ್ಲಿ ನಾವು ನೋಡುವಾಗ ಆ ಒಂದು ಕೊನೆಯ ಆಳಿನ ಜೀವಿತವನ್ನು ನಾವು ನೋಡುವಾಗ, ಆ ಆಳು ತನಗೆ ಕೊಟ್ಟಿದ್ದ ಮೊಹರಿಯನ್ನ ಮತ್ತೆ 10 ಮೊಹರಿಯನ್ನಾಗಿ ಸಂಪಾದಿಸಿದ್ದಾನೆ. ಮತ್ತೊಬ್ಬನು ಕೊಡಲ್ಪಟ್ಟಂತ ಮೊಹರಿಯನ್ನ ಆತನು 1ಕ್ಕೆ 5 ಆತನು ಬದಲಾವಣೆ ಮಾಡಿದ್ದಾನೆ. ಆದರೆ ಮತ್ತೊಬ್ಬನು ಕೊಡಲ್ಪಟ್ಟ ಮೊಹರನ್ನು ಯಾವುದಕ್ಕೂ ಬಳಸದೆ ಹಾಗೆ ಇಟ್ಟುಕೊಂಡದ್ದರಿಂದ ತನ್ನ ಧಣಿಯ ಶಿಸ್ತನ್ನು ಕಾಠಿಣ್ಯವೆಂದು ಭಾವಿಸಿದ್ದು ಅದನ್ನು ಮರಳಿ ಬಂದ ದಣಿಗೆ ಹಿಂದಿರುಗಿಸಿ ತನ್ನ ವಿವೇಕ ಶೂನ್ಯತೆಯನ್ನ ಆತನು ಪ್ರದರ್ಶನ ಮಾಡಿದ್ದಾನೆ. ತನ್ನ ಕುಕ್ಕರುತನ, ಮೈಗಳ್ಳತನವನ್ನ ಆತನು ನಿಷ್ಪ್ರಯೋಜಕವಾಗಿ, ಮನೆ ವಾರ್ತೆಯನ್ನು ನಿಷ್ಪ್ರಯೋಜಕವನ್ನಾಗಿ ಗೊಳಿಸಿದ್ದಾನೆ. ಈ ಕಾರಣದಿಂದ ಆತನು ಸಂಪತ್ತು ಇದ್ದರೂ ಕಾರ್ಯ ಸಂಪೂರ್ತಿಯಾಗಿ ಆತನು ಮಾಡದೇ ಇದ್ದುದರಿಂದ ದೇವರ ಆ ಯಜಮಾನನ ಕೋಪಕ್ಕೆ ಗುರಿಯಾಗಿದ್ದಾನೆ. ಆದ್ರಿಂದ ಮೈಗಳ್ಳ ಸೇವಕನಿಗೆ ಅವನ ಧೋರಣೆಯೇ ಮುಳುವಾಗುತ್ತದೆ. ಅನೇಕ ವೇಳೆ ನಮ್ಮ ವಿಚಾರಧಾರೆಗಳು, ನಮ್ಮ ಮನೋಪ್ರವೃತ್ತಿಗಳು, ನಮ್ಮ ಧೋರಣೆಗಳು ನಮ್ಮ ಜೀವನಕ್ಕೆ ಮುಳುವಾಗಿ ನಿಂತು ಬಿಡ್ತವೆ. ಆದ್ರಿಂದ ಈ 3 ಜನ ವ್ಯಕ್ತಿಗಳಲ್ಲಿ ನಾವು ತಿಳಿಯಬೇಕಾದಂತಹ ಸತ್ಯಾಂಶ ಏನೆಂಬುದಾಗಿ ನೋಡುವಾಗ, ದೇವರೊಂದಿಗೆ ಮನೆ ವಾರ್ತೆ, ಅದು ದೇವರ ಮಹಿಮೆಗಾಗಿ ಮನೆ ವಾರ್ತೆಯವರಾಗಿ ನಾವು ಲೋಕದಲ್ಲಿ ಜೀವನ ಮಾಡಬೇಕು ಎಂಬುದಾಗಿ. ಅದಷ್ಟೇ ಅಲ್ಲ, ಎಂಥ ಸಂದರ್ಭ ಬಂದರೂ ಕೂಡ ಮನೆ ವಾರ್ತೆ ಎಂದರೆ ಕೊಡುವುದು ಮತ್ತು ಕೂಡಿಡುವುದು ಅಷ್ಟೇ ಅಲ್ಲ, ಸರಿಯಾದ ಸಂಗ್ರಹ, ಲೆಕ್ಕ, ಅದು ಹೆಚ್ಚಾದರೆ ನಿಲ್ಲಿಸಿಬಿಡು,
ಹಿಂದಕ್ಕೆ ಕೊಡು ಎಂಬುವಂಥ ಮನೋಸ್ಥಿತಿಯನ್ನು ಕೂಡ ನಾವು ಉಳ್ಳವರಾಗಿರಬೇಕು. ಜಕ್ರಾಯನ ಜೀವಿತವನ್ನು ನಾವು ಅದೇ 19ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆತನಿಗೆ ಹೆಚ್ಚಾಗಿ ಅನ್ಯಾಯವಾಗಿ ಸಂಪಾದನೆ ಮಾಡಿದಂತ ಎಲ್ಲ ಹಣವನ್ನ ಆತನು ಯೇಸು ಸ್ವಾಮಿ ತನ್ನ ಮನೆಗೆ ಬರುವಾಗ ಅದನ್ನು ಎಲ್ಲರಿಗೂ ಹಿಂದಿರುಗಿಸಿ ಕೊಟ್ಟದನ್ನ ನಾವು ಆ ವಾಕ್ಯ ಭಾಗದಲ್ಲಿ ಕೂಡ ನಾವು ಗಮನಿಸುವಂತವರಾಗಿ, ಅದರಿಂದ ನಮಗೆ ಹೆಚ್ಚಾದಂತನ್ನ ನಾವು ಹಿಂದಿರುಗಿ ಕೊಡಿಸಬೇಕು. ಅನ್ಯಾಯವಾಗಿ ಸಂಪಾದನೆ ಮಾಡಿದ್ದನ್ನು ಹಿಂದಿರುಗಿಸಿ ಕೊಡುವುದಷ್ಟೇ ಅಲ್ಲ, ಲೆಕ್ಕದಾಯಕವುಳ್ಳವರಾಗಿ ನಾವು ಕೊಡುವುದನ್ನು ಎಂದಿಗೂ ಕೂಡ ನಿಲ್ಲಿಸದೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ನಾವು ಆಲೋಚನೆ ಮಾಡಿಕೊಂಡಷ್ಟು ದೇವರ ಸಮ್ಮುಖಕ್ಕೆ ಕಾಣಿಕೆಯನ್ನ, ಸಂಪನ್ಮೂಲವನ್ನು ತಂದುಕೊಳ್ಳುವುದರಲ್ಲಿ ನಾವು ಯೋಗ್ಯರಾಗಿರಬೇಕು. ಮತ್ತು ಅಷ್ಟೇ ಅಲ್ಲ, ನಮ್ಮಲ್ಲಿರುವ ತಲಾಂತನ್ನು ಕೂಡ ದೇವರ ಒಂದು ಸಮ್ಮುಖದಲ್ಲಿ ಉಪಯೋಗಿಸಬೇಕು. ದೇವರ ಆಲಯವನ್ನ, ದೇವರ ಒಂದು ಕಾರ್ಯಗಳನ್ನ ಅದನ್ನು ಸಂರಕ್ಷಣೆ ಮಾಡಬೇಕೆಂಬುವಂತ ಒಂದು ವಿಚಾರವನ್ನು ಕೂಡ ದೇವರು ನಮಗೆ ತಿಳಿಸಿಕೊಡುವಂತವನು. ಮತ್ತು ಅಷ್ಟೇ ಅಲ್ಲ, ಅತಿಯಾದರೂ ಕೂಡ ಅಮೃತವೂ ಕೂಡ ವಿಷವೇ ಎಂಬುದಾಗಿ ಹೇಳುವ ಪ್ರಕಾರ ಕಾಣಿಕೆಯು ಕೂಡ ಕುಣಿಕೆಯಾಗದಂತೆ, ನಾವು ಆ ದಾನವ ಅಪಾತ್ರವಾಗದಂತೆ ಜಾಗೃತೆಯನ್ನ ವಹಿಸಬೇಕು. ಕಾಣಿಕೆ ನಮಗೆ ಎಂದಿಗೂ ಕೂಡ ಕುಣಿಕೆಯಾಗಬಾರದು. ಅನೇಕ ಕಡೆಗಳಲ್ಲಿ ನಾವು ನೋಡುವಾಗ ಹೆಚ್ಚಾದ ಕಾಣಿಕೆ ಬರುವಂತ ಸಭೆಗಳಲ್ಲಿ ಹೆಚ್ಚಾದಂತ ಒಳಜಗಳ, ಹೆಚ್ಚಾದಂತ ಅನೇಕ ವಿಧವಾದಂತಹ ವಿಭೇದಗಳು ಹುಟ್ಟಿಕೊಳ್ಳುವುದನ್ನ ನಾವು ಗಮನಿಸುವಂತವರಾಗಿ, ಆದ್ರಿಂದ ಯಾವುದನ್ನು ನಾವು ಹೆಚ್ಚಾಗಿ ಸಂಗ್ರಹ ಮಾಡಿದೆ, ಯಾವುದನ್ನು ಅಲ್ಪವಾಗಿ ನಾವು ಸಂಗ್ರಹ ಮಾಡಿದೆ, ಅಗತ್ಯಕ್ಕನುಗುಣವಾಗಿ ನಾವು ಸಂಪನ್ಮೂಲವನ್ನು ಸಂಗ್ರಹಿಸಿ ಈ ಒಂದು ದೇವಾಲಯವನ್ನು ಸಂರಕ್ಷಿಸುವುದರಲ್ಲಿ ಪಾಲುದಾರರಾಗಬೇಕೆಂಬುದನ್ನು ಕೂಡ ಈ ಮೋಶೆಯ ಮುಖಾಂತರ ದೇವರು ನಮಗೆ ತಿಳಿಸಿಕೊಡುವಂತವರಾಗಿದೆ. ಅಷ್ಟೇ ಅಲ್ಲ, ನಾವು ಮಾಡಬೇಕಾದ್ದು ಪೌಲನು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಆತನು ತವಕ ಕೊಡುವುದನ್ನ, ಕಷ್ಟ ಸುಖಗಳೆರಡನ್ನ ಕೂಡ ಸವಾಲಾಗಿ, ಸವಲತ್ತುಗಳಾಗಿ ಆತನು ಮಾರ್ಪಡಿಸಿಕೊಂಡದನ್ನ, ಸಮಾನವಾಗಿ ಆತನು ಸ್ವೀಕಾರ ಮಾಡಿದನ್ನು ನಾವು ಗಮನಿಸುವಾಗ ನಮ್ಮ ನೆರೆಯವರೊಂದಿಗೆ, ಸ್ನೇಹಿತರೊಂದಿಗೆ, ನಾವು ಸಭೆಯವರೊಂದಿಗೆ ಪ್ರೀತಿ ಸಮಾಧಾನದಿಂದಲೂ, ಮೊದಲು ಸಂಧಾನ ಬಳಿಕ ದಾನ ಕ್ಷಮಾದಾನಗಳಿಂದಲೂ ನಾವು ಜೀವನ ಮಾಡಬೇಕು. ಮತ್ತು ದೇವರು ತನ್ನ ಒಬ್ಬನೇ ಮಗನನ್ನು ನಮಗೆ ಕೊಟ್ಟದ್ದು ಕೂಡ ಅದೇ ವಿಚಾರವಾಗಿ, ದೇವರು ಎಷ್ಟೋ ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿದ್ರಿಂದ ತನ್ನ ಒಬ್ಬನೇ ಮಗನನ್ನು ಕೂಡ ನಮಗೆ ದಾನವಾಗಿ ಆತನು ಕೊಟ್ಟ ಹಾಗೆ ನಾವು ನಮ್ಮ ನೆರೆಹೊರೆಯವರು, ನಮ್ಮ ಸುತ್ತಮುತ್ತಲನ್ನು ಪರಿಸರ, ನಮ್ಮ ಸಭೆ ಎಲ್ಲರಿಗೂ ನಾವು ಧಾರಾಳವಾಗಿ ಕೊಡುವಂತ, ಪ್ರೀತಿಯಿಂದ ಕೊಡುವಂತ ವ್ಯಕ್ತಿಗಳಾಗಿ ನಾವು ಇರಬೇಕೆಂಬುದನ್ನು ಕೂಡ ದೇವರು ಈ ಪರಿಚಯಗಳ ಮುಖಾಂತರ ನಮಗೆ ತಿಳಿಸಿಕೊಡುವಂತ. ಅಷ್ಟೇ ಅಲ್ಲ, ನಾವು ಆಳುಗಳು ಅಂಬಲಿಗೆ ಯೋಗ್ಯರು ಮಾತ್ರ, ಆದರೆ ಅದೇ ಸಮಯದಲ್ಲಿ ದೇವಪುತ್ರರು ಎಷ್ಟೋ ಭಾಗ್ಯವಂತರು ಕೂಡ ನಾವು ಆಗಿದ್ದೇವೆ. ನಮ್ಮ ಮೊಹರಿಗಳು ಕೊಡಲ್ಪಟ್ಟಿವೆ, ನಮ್ಮಿಂದ ಅವುಗಳನ್ನ ದೇವರು ಕಿತ್ತುಕೊಡೋದಿಲ್ಲ. ದೇವರು ನಮಗೆ ಅನೇಕ ಮೊಹರಿಗಳನ್ನ ಕೊಟ್ಟಿದ್ದಾನೆ. ಇಲ್ಲಿ ನಾವು ನೋಡುವಾಗ ಆಳಿಗೆ ಒಂದೇ ಮೊಹರಿ ಎಂಬುದಾಗಿ ಬರೆಯಲ್ಪಟ್ಟಿದೆ, ಆದರೆ ನಾವು ನೋಡುವಾಗ ಅನೇಕ ತಲಾಂತುಗಳನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಅನೇಕ ವಿಧವಾದ ಆಶೀರ್ವಾದಗಳನ್ನ ದೇವರು ನಮ್ಮ ಜೀವನಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಭೆಗಳಲ್ಲಿ ಆತನು ಇಟ್ಟಿದ್ದಾನೆ. ಅದನ್ನು ನಾವು ಸದುಪಯೋಗ ಪಡಿಸಿಕೊಳ್ಳಬೇಕು. ತಕ್ಕ ಸಮಯದಲ್ಲಿ ಅದನ್ನು ಉಪಯೋಗಿಸುವಾಗ ದೇವರ ರಾಜ್ಯಕ್ಕೆ ನಾವು ಮಹಿಮೆ ತರುವಂತ ಮಕ್ಕಳಾಗಿ ಜೀವಿಸಲಿಕ್ಕೆ ಸಾಧ್ಯ. ಒಂದು ದಿನ ಯಜಮಾನರು ಹಿಂದಿರುಗಿ ಬರುವಾಗ ಆಳುಗಳನ್ನು ಕೇಳಿದ ಹಾಗೆ, ಲೆಕ್ಕ ಕೇಳಿದ ಹಾಗೆ, ರಾಜಾದಿರಾಜನಾದಂತೆ ಯೇಸು ಕ್ರಿಸ್ತನು ಮತ್ತೊಮ್ಮೆ ತಿರುಗಿ ಬರಲಿದ್ದಾನೆ. ಆತನ ಎರಡನೇ ಸಾರಿ ನಮ್ಮ ಮುಂದೆ ಕಾಣಿಸಿಕೊಳ್ಳುವಾಗ ನಾವು ಆತನಿಗೆ ಲೆಕ್ಕ ಒಪ್ಪಿಸಿಕೊಡಬೇಕಾಗಿರುವಂತವರಾಗಿದ್ದೇವೆ. ಪ್ರತಿಯೊಂದು ವಿಚಾರದಲ್ಲಿ ನಾವು ಲೆಕ್ಕ ಕೊಡಬೇಕಾಗಿದೆ ಪ್ರೇರೆ. ಈ ವಿಚಾರವನ್ನು ನಾವು ಜ್ಞಾಪಕದಲ್ಲಿಟ್ಟುಕೊಂಡು ನಮ್ಮ ಒಂದು ಆಂತರಿಕ ಒಂದು ಹೃದಯವನ್ನ ಪರಿಶೋಧನೆ ಮಾಡಿಕೊಂಡು ದೇವರ ವಿಚಾರದಲ್ಲಿ ಕೂಡ ಲೆಕ್ಕದಾಯಿತ್ವವಾಗಿ, ಸಭೆಯ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ, ನಮ್ಮ ಸಾಮಾಜಿಕ ಬದುಕು, ನಮ್ಮ ಉದ್ಯೋಗದ ವಿಚಾರಗಳಲ್ಲಿ, ನಮ್ಮ ವೈಯಕ್ತಿಕ ಬದುಕಿನಲ್ಲಿ, ನಮ್ಮ ಒಂದು ವಿದ್ಯಾರ್ಥಿ ಜೀವನದಲ್ಲಿ, ಪ್ರತಿಯೊಂದು ವಿಚಾರದಲ್ಲಿ ಕೂಡ ನಾವು ಲೆಕ್ಕದಾಯಿತ್ವವನ್ನ ನಾವು ಹೊಂದಿದವರಾಗಿ, ಪರಿಪೂರ್ಣವಾದ ಶಿಸ್ತಿನಿಂದ, ಕ್ರಮಬದ್ಧತೆಯಿಂದ, ಸಮತೋಲನದಿಂದ ಜೀವಿತವನ್ನ ಮುಂದುವರಿಸುವಂತವರಾಗಿ ಇರಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಸುವಂತದ್ದಾಗಿದೆ. ನಮ್ಗೆ ಇನ್ನೂ ಹೆಚ್ಚಿನ ಬಂಡವಾಳ, ಜವಾಬ್ದಾರಿಯುತವಾದ ಸ್ಥಾನವನ್ನ ದೇವರು ಮುಂದಿನ ದಿನಗಳಲ್ಲಿ ನೀಡಲಿದ್ದಾನೆ. ಈ ಕಾರಣದಿಂದ ನಾವು ಲೆಕ್ಕ ಒಪ್ಪಿಸುವಂತವರಾಗಿ ಇರಬೇಕಾಗಿದೆ. ಕರ್ತನ ಮುಂದೆ ನಾವು ನಿಂತುಕೊಳ್ಳುವಾಗ ಬರಿಗೈಯಲ್ಲಿ ನಿಂತುಕೊಳ್ಳದೆ ಅನೇಕ ಆತ್ಮಗಳನ್ನು ಕೂಡ ನಾವು ಸಂಗ್ರಹಿಸಿಟ್ಟುಕೊಂಡು, ದೇವ ನಿನ್ನ ಮುಂದೆ ನಾನು ಇಂತಿಂತ ವ್ಯಕ್ತಿಯನ್ನ ನಿನಗೋಸ್ಕರ ತಿಂದಿದ್ದೇನೆ, ನಿನ್ನ ರಾಜ್ಯಕ್ಕೋಸ್ಕರ ಸಿದ್ಧಪಡಿಸಿದ್ದೇನೆ ದೇವರೇ, ನನ್ನ ಸಭೆಯಲ್ಲಿ ಈ ರೀತಿ ಕಾರ್ಯವನ್ನು ಮಾಡಿದ್ದೇನೆ, ಸಭಾ ಚಟುವಟಿಕೆಗಳಲ್ಲಿ ಈ ರೀತಿ ನಾನು ಪಾರದರ್ಶಕತೆಯನ್ನು ತೋರಿಸಿದ್ದೇನೆ, ಲೆಕ್ಕದಾಯಿತ್ವವನ್ನು ತೋರಿಸಿದ್ದೇನೆ, ನಾನು ಸಂಪೂರ್ಣವಾಗಿ ಕರ್ತನೆ ನಿನ್ನ ಮುಂದೆ, ಜನರ ಮುಂದೆ ನಿರ್ದೋಷಿಯಾಗಿದ್ದೇನೆ ಎಂಬುವಂತ ಒಂದು ಉಲ್ಲೇಖವನ್ನ ದೇವರ ಮುಂದೆ ನಾವು ಮಾಡಬೇಕಾಗಿದೆ. ಆದ್ದರಿಂದ ಈ ಸ್ಟೀವರ್ಡ್ಶಿಪ್ ಸಂಡೆಯನ್ನ ನಾವು ಜ್ಞಾಪಕ ಮಾಡಿಕೊಳ್ಳುವಾಗ
ದೇವರ ಒಂದು ಪ್ರತಿಯೊಂದು ವಸ್ತುವನ್ನು ಕಾಪಾಡುವಂತ ಜವಾಬ್ದಾರಿಯನ್ನು ಕೂಡ ದೇವರು ನಮ್ಮ ಮೇಲೆ ಇಟ್ಟಿದ್ದಾನೆ. ಹೌದು, ಏದೇನ್ ತೋಟದಲ್ಲಿ ಆದಾಮ್ ಅವರನ್ನ ದೇವರು ನೇಮಕ ಮಾಡುವಾಗ ಇವು ಆ ಸಮಸ್ತ ವಿಧವಾದ ಎಲ್ಲ ಪಶು ಪಕ್ಷಿಗಳು, ಪ್ರಾಣಿಗಳು, ಗಿಡ ಮರಗಳು, ಆ ತೋಟದಲ್ಲಿರುವ ಎಲ್ಲ ವಸ್ತುಗಳ ಮೇಲೆ ದೊರೆತನವನ್ನ ಮಾಡ್ರಿ ಎಂಬುದಾಗಿ ಆತನು ಕೊಟ್ಟನು. ದೊರೆತನ ಎಂಬುದಾಗಿ ನೋಡುವಾಗ ಅನೇಕರು ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ, ಅವರನ್ನ ಸಂಹಾರ ಮಾಡ್ರಿ, ಅವರ ಮೇಲೆ ಅಧಿಕಾರ ನಡೆಸಿರಿ ಎಂಬುದಾಗಿ. ಅದಲ್ಲ, ಅವೆಲ್ಲಗಳನ್ನ ಕಾಪಾಡಿರಿ, ಸಂರಕ್ಷಿಸಿರಿ. ಅದೆಲ್ಲದರ ಮೇಲೆ ನೀವು ಮೇಲುಸ್ತುವಾರಿಯಾಗಿಯೂ ಜವಾಬ್ದಾರಿಯುತವಾದಂತಹ ಒಂದು ಮಾನವನ ಒಂದು ಕಾರ್ಯವನ್ನು ನೀವು ಮಾಡಿರಿ ಎಂಬುದಾಗಿ ದೇವರು ಹೇಳಿದರು. ಆದರೆ ಅನೇಕ ವೇಳೆ ಇಂದು ನಾವು ನಮ್ಮ ಪರಿಸರವನ್ನ ಹಾಳು ಮಾಡಿದ್ದೇವೆ. ಇದು ಸಭೆಯ ಅನೇಕ ಚಟುವಟಿಕೆಗಳನ್ನು ಎಷ್ಟೋ ಕಡೆಗಳಲ್ಲಿ ಹಾಳು ಮಾಡುತ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಅಷ್ಟೇ ಅಲ್ಲ, ಎಷ್ಟೋ ಲೆಕ್ಕದಾಯಕದ ವಿಚಾರಗಳಲ್ಲಿ ನಾವು ತಪ್ಪಿದ್ದೇವೆ. ಎಲ್ಲ ಅನೇಕ ವಿಧವಾದ ಗೊಂದಲಮಯವಾದ ವಾತಾವರಣಗಳಲ್ಲಿ ನಾವಿದ್ದೇವೆ. ಇವೆಲ್ಲಗಳನ್ನು ಗಮನಿಸುವಾಗ ಮತ್ತೊಮ್ಮೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಹೃದಯದ ಒಂದು ಪ್ರಶ್ನೆಯನ್ನು ಹಾಕಿಕೊಳ್ಳೋಣ. ದೇವರ ಮುಂದೆ ನಾನು ಪಾರದರ್ಶಕತೆಯನ್ನ ತೋರಿಸುವಂತ ಪ್ರಚುರಪಡಿಸುವಂತ ವ್ಯಕ್ತಿಯಾಗಿದ್ದೇನಾ? ಲೆಕ್ಕದಾಯಿತ್ವ ಗುಣವುಳ್ಳ ವ್ಯಕ್ತಿಯಾಗಿದ್ದೇನಾ? ದೇವರು ನನಗೆ ಕೊಟ್ಟಂತ ಮನೋವಾರ್ತೆಯ ಕಾರ್ಯದಲ್ಲಿ ನಾನು ಪರಿಪೂರ್ಣನಾಗಿದ್ದೇನಾ? ಸಮರ್ಪಕವಾಗಿ ಅದನ್ನು ನಿರ್ವಹಣೆ ಮಾಡಿದ್ದೇನಾ ಎಂಬುವಂತ ಪ್ರಶ್ನೆಗಳನ್ನು ನಾವು ಹಾಕಿಕೊಂಡು ಈ ಪ್ರಸ್ತಾಪವನ್ನು ನಾವು ಮುಗಿಸಿಕೊಳ್ಳೋಣ. ದೇವರು ವಾಕ್ಯ ಹೇಳ್ತದೆ, ನಿನ್ನನ್ನು ಕರೆದ ಆತನು ನಂಬಿಕಸ್ಥನು, ಆತನ ಕಾರ್ಯ ಸಾಧಿಸುವಂತವನಾಗಿದೆ. ಆದ್ರಿಂದ ನನ್ನನ್ನು ಮುಂದಿನ ದಿನಗಳಲ್ಲಿ ದೇವರು ನೋಡುವಾಗ, ಆತನು ಕರೆಯುವಾಗ ಆತನು ಹೇಳಬೇಕಾದಂತ ಮಾತು, ಬಲ ನಂಬಿಕಸ್ಥನಾದಂತ ಆಳು ದಣಿಯ ಸೌಭಾಗ್ಯದಲ್ಲಿ ಸೇರು ಎಂಬುದಾಗಿ. ಬಲ ನಂಬಿಕಸ್ಥನಾದಂತ ಆಳು ದಣಿಯ ಸೌಭಾಗ್ಯದಲ್ಲಿ ಸೇರು ಎಂಬುವಂತ ಆ ಕ್ರಿಸ್ತೇಸುವಿನ ಮಧುರವಾದಂತ ಮಾತನ್ನ, ಆ ಒಂದು ಆತನ ಒಂದು ಸುಮಧುರವಾದಂತ ನುಡಿಯನ್ನ ಕೇಳಿಸಿಕೊಳ್ಳೋದಕ್ಕೋಸ್ಕರ ನೀನು ನಾನು ಸಿದ್ಧರಾಗೋಣ. ಈ ಒಂದು ಸಂಕಷ್ಟದ ದಿನಗಳಲ್ಲಿ ನಾವಿದ್ದೇವೆ. ಆದರೂ ಕೂಡ ನಮ್ಮ ಒಂದು ಶಿಸ್ತು, ನಮ್ಮ ಒಂದು ಕ್ರಮಬದ್ಧತೆ, ನಮ್ಮ ಒಂದು ಸಮತೋಲನವನ್ನು ಕಾಪಾಡಿಕೊಂಡು ನಮ್ಮ ಜೀವನವನ್ನು ನಾವು ಮುಂದುವರಿಸೋಣ. ಹಾಗಾಗುವಂತೆ ತಾನೇ ಕ್ರಿಸ್ತೇಸನು ತಾನೇ ನಿನ್ನನ್ನು ನಮ್ಮ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಒಂದೇ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾಳುವಾದಂತ ದೇವರೇ ನಾಮಕ್ಕೆ ಸ್ತೋತ್ರ. ಕರ್ತನೆ, ಕನಿಕರವು ದಯವುಳ್ಳಂತ ನಮ್ಮ ದೇವರೇ ನಾಮಕ್ಕೆ ಸ್ತೋತ್ರ. ಹೌದಪ್ಪ, ನೀನು ಶಿಸ್ತನ್ನು, ಕ್ರಮಬದ್ಧತೆಯನ್ನು, ಸಮತೋಲನವನ್ನು ಬಯಸುವಂತ ದೇವರಾಗಿದ್ದೆ. ಅದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಿನ್ನ ಪರಿಶುದ್ಧವಾದ ವಾಕ್ಯವನ್ನು ನಾವು ಕೇಳಿದ್ದೇವೆ ದೇವರೇ. ನಿಮ್ಮ ಮಹಿಮೆಯುಳ್ಳ ಅನೇಕ ಸಂಗತಿಗಳನ್ನ, ಸತ್ಯಾರ್ಥಗಳನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡಿದ್ದೇವೆ ಸ್ವಾಮಿ. ನಮ್ಮೊಟ್ಟಿಗೆ ನಿನ್ನ ಪ್ರಸನ್ನತೆಯ ಮುಖಾಂತರ ನಮ್ಮೆಲ್ಲರನ್ನ ಬಲಪಡಿಸಿ ನೀನು ನಡೆಸಿದ್ದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ನಮ್ಮ ಹೃದಯಗಳನ್ನು ನಾವು ಪರಿಶೋಧಿಸಿಕೊಳ್ಳುವ ಹಾಗೆ, ನೀನು ಕೊಟ್ಟಂತ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಾವು ನಿರ್ವಹಣೆ ಮಾಡಲಿಕ್ಕೆ ಸಶಕ್ತರಾಗುವ ಹಾಗೆ ನಮ್ಮೊಬ್ಬೊಬ್ಬರನ್ನ ನೀವು ಬಲಪಡಿಸಿರಿ. ಹೌದು ಕರ್ತನೆ, ನಮ್ಮೆಬ್ಬೊಬ್ಬರನ್ನ ನೀವು ಬಲಪಡಿಸಿ ಮುನ್ನಡೆಸಿರಿ. ನಮ್ಮ ಜೀವಿತಗಳನ್ನ ಕರ್ತನೆ ಮುಂದುವರಿಸಿರಿ. ವಿಶೇಷವಾಗಿ ಕರ್ತನೆ, ಮನೆಯ ವಾರ್ತೆಯ ತನವನ್ನ ಸ್ವಾಮಿ ನಾವು ಯಾವುದೇ ಕಳಂಕವಿಲ್ಲದೆ ನಿಷ್ಕಳಂಕವಾಗಿ ನಾವು ನಿರ್ವಹಿಸುವ ಹಾಗೆ, ಯಾರ್ಯಾರಿಗೆ ನೀವು ಯಾವ ತಲಾಂತನ ಕೊಟ್ಟಿದ್ರೋ, ಯಾವ ಅರ್ಹತೆಯನ್ನ ಕೊಟ್ಟಿದ್ರೋ, ಯಾವ ಸಂಪನ್ಮೂಲವನ್ನು ಕೊಟ್ಟಿದ್ರೋ ಅವರೇ ಬಲ್ಲವರಾಗಿದ್ದಾರೆ ಸ್ವಾಮಿ. ನಮ್ಮ ಅಗತ್ಯತೆಗಳ ಅನುಗುಣವಾಗಿ, ನಮ್ಮ ತಲಾಂತ, ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿನಗೆ ಮೆಚ್ಚುಗೆಯಾದಂತಹ ಮಕ್ಕಳಾಗಿ ಈ ಲೋಕದಲ್ಲಿ ನಾವು ಜೀವಿಸುವ ಹಾಗೆ ತಲೆಬಾಗಲು ನಮ್ಮೆಲ್ಲರನ್ನ ಕೂಡ ನೀವು ಬಲಪಡಿಸಿ ಆಶೀರ್ವದಿಸಿ ಮುನ್ನಡೆಸಬೇಕೆಂಬುದಾಗಿ ಈ ಪ್ರಾರ್ಥನೆ ತಿರುಗಿ ಬರಲಿರುವ ನಮ್ಮ ಸಂರಕ್ಷಕನಾದಂತ ಯೇಸು ಕ್ರಿಸ್ತನ ಮುಖಾಂತರ ಬೇಡಿ ಹೊಂದಿಕೊಂಡಿದ್ದೇವೆ ದೇವ. ಆಮೇನ್, ಆಮೇನ್. ಧನ್ಯವಾದ. ವಾಕ್ಯ ಸಂದೇಶದಲ್ಲಿ ನಮ್ಮನ್ನು ಮುನ್ನಡೆಸಿದ ಶ್ರೀಯುತ ಮೋಹನ್ ರವರಿಗೆ ನಾವು ನಮ್ಮ ವಂದನೆಗಳನ್ನು ಸಲ್ಲಿಸುತ್ತೇವೆ. ದೇವರು ತಾನೇ ಈ ಸೇವೆಯಲ್ಲಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬಲಪಡಿಸಿ ಆಶೀರ್ವದಿಸಲಿ. ಆಮೇನ್. ಸಭೆಗೆ ತಿಳಿಸಬೇಕಾದ ಪ್ರಕಟಣೆಗಳು: 2021ರಿಂದ 2024 ಕಾಲದವಧಿಗೆ ಸಭಾಪಾಲನಾ ಸಮಿತಿಯ ಚುನಾವಣೆಗಳನ್ನು 24/6/2021 ಸೇರಿ ಬಂದ ಸಭಾಪಾಲನಾ ಸಮಿತಿಯ ತುರ್ತು ಸಭೆಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೇವೆ. ಹಾಗಿದ್ದಲ್ಲಿ ನಮ್ಮ ಸಭೆಯ ಸಭಾಪಾಲನಾ ಸಮಿತಿಯ ಚುನಾವಣೆಗಳು ದಿನಾಂಕ 18/7/2021 ನಡೆಯಲಾಗ್ತದೆ. ದಿನಾಂಕ 18/7/2021 ಬೆಳಗ್ಗೆ 10 ಗಂಟೆಯಿಂದ 3 ಗಂಟೆಯವರೆಗೆ ಮತವನ್ನು ಚಲಾಯಿಸುವಂಥ ಒಂದು ಸಮಯವನ್ನು
ನೀಡುವವರಾಗಿದ್ದೇವೆ. 10 ಗಂಟೆಯಿಂದ 3 ಗಂಟೆಯವರೆಗೆ, 18ನೇ ತಾರೀಕು 10 ಗಂಟೆಯಿಂದ 3 ಗಂಟೆಯವರೆಗೆ. ಈ ಸಮಯದ ಅವಧಿಯಲ್ಲಿ ದಯಮಾಡಿ ಸಭಿಕರೆಲ್ಲರೂ ಬಂದು ತಮ್ಮ ಮತವನ್ನು ಚಲಾಯಿಸಿ ಸಭಾಪಾಲನಾ ಸಮಿತಿಯ ಸದಸ್ಯರನ್ನು ಸಭೆಯ ಸೇವೆಗಾಗಿ ಆರಿಸಿಕೊಳ್ಳುವಂತೆ ನಿಮ್ಮಲ್ಲಿ ನಾನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. 18/7/2021 ನಡೆಯುವಂಥ ಈ ಸಭಾಪಾಲನಾ ಸಮಿತಿಯ ಚುನಾವಣೆಗಳಿಗಾಗಿ ನೀವೆಲ್ಲರೂ ಪ್ರಾರ್ಥಿಸುವಂತೆ ನಿಮ್ಮನ್ನು ಸಹ ನಾನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಆ ನಿಟ್ಟಿನಲ್ಲಿ ಇಂದು 4/7/2021 ಮೊದಲನೆಯ ನೋಟಿಸ್, ಸಭಾಪಾಲನಾ ಸಮಿತಿಯ ಚುನಾವಣೆಯ ಮೊದಲನೆಯ ನೋಟಿಸನ್ನು ನಾನು ಕೊಡುತ್ತಾ ಇದ್ದೇನೆ. 11/7/2021 ಮಧ್ಯಾಹ್ನದ ವೇಳೆ 3 ಗಂಟೆಯಿಂದ 6 ಗಂಟೆಯವರೆಗೆ ಸಭೆಯ ವೆಸ್ಟ್ರಿಯಲ್ಲಿ ಈ ಸಭಾಪಾಲನಾ ಸಮಿತಿಯ ಚುನಾವಣೆಯಲ್ಲಿ ಭಾಗವಹಿಸಲು ಇಚ್ಛೆಯುಳ್ಳವರು ತಮ್ಮ ನಾಮಪತ್ರಗಳನ್ನು ವೈಯಕ್ತಿಕವಾಗಿ ಬಂದು ಪಡೆದುಕೊಳ್ಳುವಂತೆ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಸಮಯ 3 ಗಂಟೆಯಿಂದ 6 ಗಂಟೆ ಒಳಗಾಗಿ ಮಾತ್ರ. 11ನೇ ತಾರೀಕು ಸಂಜೆ 3 ಗಂಟೆಯಿಂದ 6 ಗಂಟೆಯೊಳಗೆ. ಮರುದಿನ 12/7/2021 ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ನಿಮ್ಮ ನಾಮಪತ್ರಗಳನ್ನು ಭರ್ತಿ ಮಾಡಿ ಅದನ್ನು ತೆಗೆದುಕೊಂಡು ಬಂದು ಸಭಾಪಾಲಕರಿಗೆ ಸಲ್ಲಿಸುವಂತೆ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಲ್ಲಿ ವಿತ್ಡ್ರಾವಲ್ ಆಫ್ ನಾಮಿನೇಷನ್, ಯಾರಾದರೂ ತಮ್ಮ ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳುವಂಥ ನಿರ್ಧಾರವಿದ್ದರೆ 13/7/2021 ಮಧ್ಯಾಹ್ನ 3 ಗಂಟೆಯೊಳಗಾಗಿ ಅಂಥವರು ತಮ್ಮ ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳಬಹುದು. ಸ್ಕ್ರೂಟಿನಿ ಮತ್ತು ಡಿಸ್ಪ್ಲೇ ಆಫ್ ಲಿಸ್ಟ್ ಆಫ್ ಎಲಿಜಿಬಲ್ ಕಂಟೆಸ್ಟೆಂಟ್ಸ್ 14/7/2021 ಸಂಜೆ 5 ಗಂಟೆಗೆ ಸಭಾಪಾಲನಾ ಸಮಿತಿಯ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ಈ ಚುನಾವಣೆಯಲ್ಲಿ ಸ್ಪರ್ಧಿಸುವಂಥ ಆ ಅಭ್ಯರ್ಥಿಗಳ ಹೆಸರನ್ನು 14/7/2021 ಸಂಜೆ 5 ಗಂಟೆಗೆ ಅದನ್ನು ನೋಟಿಸ್ ಬೋರ್ಡ್ನಲ್ಲಿ ನಾವು ಡಿಸ್ಪ್ಲೇ ಮಾಡುತ್ತೇವೆ. ಹಾಗಿದ್ದಲ್ಲಿ 18/7/2021 ಎಲೆಕ್ಷನ್ ದಿವಸ, ಚುನಾವಣೆಯ ದಿನ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ನೀವುಗಳು ಸಭೆಗೆ ಬಂದು ನಿಮ್ಮ ಮತವನ್ನು ಚಲಾಯಿಸುವಂತೆ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಒಂದು ವೇಳೆ 18ನೇ ತಾರೀಕು ಈ ವೀಕೆಂಡ್ ಕರ್ಫ್ಯೂ ಅದು ಚಾಲನೆಯಲ್ಲಿ ಇದ್ದಲ್ಲಿ 21/7/2021 ಅದೇ ವಾರದ ಬುಧವಾರದ ದಿವಸ, ಬಕ್ರೀದ್ ಹಬ್ಬದ ದಿನ, ಅಂದು ಎಲ್ಲರಿಗೂ ರಜೆ ಇರುವ ಕಾರಣ ಆ ದಿನದಂದು ಸಭಾಪಾಲನಾ ಸಮಿತಿಯ ಚುನಾವಣೆಯು ನಡೆಸಲಾಗ್ತದೆ. ಒಂದು ವೇಳೆ 18ನೇ ತಾರೀಕು ವೀಕೆಂಡ್ ಕರ್ಫ್ಯೂ ಇರುವುದಾದರೆ, ಲಾಕ್ಡೌನ್ ರೆಸ್ಟ್ರಿಕ್ಷನ್ಸ್ ಇರುವುದಾದರೆ, ಆ ಚುನಾವಣೆಯನ್ನು 21ನೇ ತಾರೀಕು 21/7/2021 ಬುಧವಾರದ ದಿನದಂದು ಅದೇ ಸಮಯ ಬೆಳಗ್ಗೆ 10 ಗಂಟೆಯಿಂದ 3 ಗಂಟೆಯವರೆಗೆ ಮತವನ್ನು ಚಲಾಯಿಸುವಂಥ ಸಮಯವನ್ನು ನಾವು ನಿರ್ಧರಿಸಿದ್ದೇವೆ. ಈ ಕಾರ್ಯದಲ್ಲಿ ನೀವೆಲ್ಲರೂ ಸಹಕರಿಸುವಂತೆ, ಪ್ರಾರ್ಥಿಸುವಂತೆ ನಿಮ್ಮಲ್ಲಿ ನಾನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಮತದಾರರ ಮತ್ತು ಅಭ್ಯರ್ಥಿಗಳ ಅರ್ಹತೆಗಳನ್ನು ಈಗ ನಾನು ಓದುತ್ತೇನೆ. ದಯಮಾಡಿ ಇದನ್ನು ಗಮನವಿಟ್ಟುಕೊಳ್ಳುವಂತೆ ನಿಮ್ಮಲ್ಲಿ ನಾನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಮತದಾರರು ಮತ್ತು ಅಭ್ಯರ್ಥಿಗಳು 21 ವರ್ಷ ವಯಸ್ಸು ತುಂಬಿರಬೇಕು, ಸಭೆಯ ನಿರಂತರ ಸದಸ್ಯತ್ವವನ್ನು ಹೊಂದಿರಬೇಕು ಮತ್ತು ಸಭೆಯ ನಂಬಿಕೆ ಶಿಸ್ತು ಕ್ರಮಗಳಿಗೆ ಒಳಪಟ್ಟಿರಬೇಕು. ವರ್ಷದಲ್ಲಿ ಕನಿಷ್ಠ 3 ಸಾರಿಯಾದರೂ ಕರ್ತನ ಭೋಜನದಲ್ಲಿ ಪಾಲು ತೆಗೆದುಕೊಂಡಿರಬೇಕು ಮತ್ತು ಆರಾಧನೆಯಲ್ಲಿ ಸಕ್ರಿಯವಾದ ಪಾಲನ್ನು ಹೊಂದಿರಬೇಕು. ಚುನಾವಣೆಗೂ ಮುನ್ನ ಮುರಿಯದ 12 ತಿಂಗಳ ನಿರಂತರ ಸದಸ್ಯತ್ವವನ್ನು ಹೊಂದಿರಬೇಕು ಮತ್ತು ಒಂದು ವೇಳೆ ಇತರ CSI ಸಭೆಯಿಂದ ವರ್ಗಾವಣೆ ಪತ್ರವನ್ನು ತಂದಿದ್ದರೆ ಅದು ಯೋಗ್ಯವಾಗಿರಬೇಕು ಮತ್ತು ಇತರೆ ಯಾವುದೇ CSI ಸಭೆಯ ಸದಸ್ಯತ್ವವನ್ನು ಹೊಂದಿರಬಾರದು. 3 ವರ್ಷಗಳಲ್ಲಿ ಮಾನ್ಯ ಧರ್ಮಾಧ್ಯಕ್ಷರಿಂದ ಯಾವುದೇ ಕ್ರೈಸ್ತ ನಂಬಿಕೆ ಮತ್ತು ಶಿಸ್ತು ಕ್ರಮಗಳಿಗೆ ಒಳಪಟ್ಟಿರಬಾರದು. ಕಡೆಯದಾಗಿ
ಸಭಾ ಪ್ರಾಂತ್ಯದ ಇತರೆ ಯಾವುದೇ ಸಭೆಯ ಮತದಾರರ ಪಟ್ಟಿಯಲ್ಲಿ ಮತದಾರರಾಗಿರಬಾರದು. ಈ ಎಲ್ಲ ಅರ್ಹತೆಗಳನ್ನು ನೀವು ಗಮನಿಸುವಂತೆ ನಾನು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಇದು 18/7/2021 ನಡೆಯುವ ಸಭಾಪಾಲನಾ ಸಮಿತಿಯ ಚುನಾವಣೆಗೆ ನೀಡಲಾಗುತ್ತಿರುವಂಥ ಮೊದಲನೆಯ ನೋಟಿಸ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕಳೆದ 2 ವಾರದಿಂದ ನಾವು ನಮ್ಮ ಸಭೆಯ ಮಕ್ಕಳಿಗೆ ಈ ಆನ್ಲೈನ್ ಸಂಡೇ ಸ್ಕೂಲನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಪೋಷಕರಾಗಿ ನೀವು ನಿಮ್ಮ ಮಕ್ಕಳನ್ನು ಪ್ರೋತ್ಸಾಹ ಮಾಡುತ್ತಿದ್ದೀರಿ. ಮಕ್ಕಳು ಸಹ ಬಹಳ ಸಂತೋಷದಿಂದ ಈ ಕಾರ್ಯದಲ್ಲಿ ಭಾಗವಹಿಸುತ್ತಾ ಇದ್ದಾರೆ. ಈ ಸಂಜೆಯೂ ಸಹ ಇಂದು ಸಂಜೆ 5 ಗಂಟೆಗೆ ಆನ್ಲೈನ್ ಸಂಡೇ ಕ್ಲಾಸ್ ನಡೆಸಲಾಗ್ತದೆ. ದಯಮಾಡಿ ನಿಮ್ಮ ಮಕ್ಕಳು ಈ ಕಾರ್ಯದಲ್ಲಿ ಭಾಗವಹಿಸುವಂತೆ, ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ನಾನು ಕಳೆದ ವಾರ ಪ್ರಕಟಣೆ ಮಾಡಿದ ಹಾಗೆ ನಮ್ಮ ಸಭೆಯ ಬಡ ಕುಟುಂಬಗಳಿಗೆ ಈ ರೇಷನ್ ಕಿಟ್ಸ್, ಗ್ರಾಸರಿ ಕಿಟ್ಸ್ ಕೊಡುವಂಥ ಒಂದು ಆಲೋಚನೆಯನ್ನು ನಾವು ಮಾಡಿದ್ದೇವೆ. ಇದಕ್ಕಾಗಿ ನಿಮ್ಮಲ್ಲಿ ಅನೇಕರು ದಾನಿಗಳಾಗಿ ಮುಂದೆ ಬಂದಿದ್ದೀರಿ. ನಿಮ್ಮನ್ನು ನಾನು ವಂದಿಸುತ್ತೇನೆ. ಇನ್ನು ಅನೇಕರು ಈ ಕಾರ್ಯದಲ್ಲಿ ನಿಮ್ಮ ಕಾಣಿಕೆಯನ್ನು ಕೊಟ್ಟು ಈ ಸಭೆಯ ಸೇವೆಯಲ್ಲಿ ನಮ್ಮನ್ನು ಪ್ರೋತ್ಸಾಹಿಸುವಂತೆ ನಿಮ್ಮನ್ನು ಪ್ರೀತಿಯಿಂದ ನಾನು ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ಕಾಗಿ ನೀವು ದಾನಿಗಳನ್ನು ಕೊಡುವುದಾದರೆ ದಯಮಾಡಿ ನಮ್ಮ ಸಭೆಯ ಸಭಾಪಾಲಕರಿಗೋ ಅಥವಾ ಖಜಾಂಚಿಗಳಿಗೋ ನೀವು ನಿಮ್ಮ ಕಾಣಿಕೆಗಳನ್ನು ಕೊಟ್ಟು ರಸೀದಿಗಳನ್ನು ಪಡೆದುಕೊಳ್ಳುವಂತೆ ನಿಮ್ಮನ್ನು ಪ್ರೀತಿಯಿಂದ ನಾನು ಕೇಳಿಕೊಳ್ಳುತ್ತೇನೆ. ಮತ್ತೊಂದು ವಿಶೇಷವಾದ ಪ್ರಕಟಣೆ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕರ್ನಾಟಕ ಸ್ಟೇಟ್ ಬ್ರಾಂಚ್ ವತಿಯಿಂದ ಡಾಕ್ಟರ್ಸ್ ಡೇ ದಿನದಂದು ಡಾಕ್ಟರ್ಸ್ ಡೇ ಅವಾರ್ಡ್ 2021 ಇದನ್ನು ನಮ್ಮ ಸಭೆಯ ಸದಸ್ಯರಾದ ಡಾಕ್ಟರ್ ಪ್ರೇಮಾ ಕುಂದರ್ಗಿ ಅವರಿಗೆ ಈ ಒಂದು ಪ್ರಶಂಸಿತವಾದಂಥ ಒಂದು ಕೊಡುಗೆಯನ್ನು, ಈ ಅವಾರ್ಡನ್ನು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕರ್ನಾಟಕ ಸ್ಟೇಟ್ ಬ್ರಾಂಚ್ರವರು ನೀಡಿದ್ದಾರೆ. ಸಭೆಯಾಗಿ ಇದು ಸಂತೋಷಿಸುವಂಥ ಒಂದು ವಿಷಯ. ಸಭೆಯ ಪರವಾಗಿ ಡಾಕ್ಟರ್ ಪ್ರೇಮಾ ಕುಂದರ್ಗಿರವರಿಗೆ ನಾವು ನಮ್ಮ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಆ ಡಾಕ್ಟರ್ಸ್ ಡೇ ದಿನದಂದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ MLA ಆಗಿರುವಂಥ ಡಾಕ್ಟರ್ ಕೆ ಸುಧಾಕರ್ ರವರಿಂದ ಈ ಒಂದು ಪ್ರಶಂಸಿತವಾದಂಥ ಒಂದು ಅವಾರ್ಡನ್ನು ಅವರು ಪಡೆದುಕೊಂಡಿದ್ದಾರೆ. ದೇವರು ತಾನೇ ನಿಮ್ಮನ್ನು, ನಿಮ್ಮ ಸೇವೆಯನ್ನು ಹರಸಿ ಆಶೀರ್ವದಿಸಲಿ. ಅದೇ ರೀತಿಯಲ್ಲಿ ಜುಲೈ 1ನೇ ತಾರೀಕಿನಂದು ಡಾಕ್ಟರ್ಸ್ ಡೇ, ನಮ್ಮ ಸಭೆಯಲ್ಲಿರುವಂಥ ಎಲ್ಲ ಡಾಕ್ಟರ್ಸ್ಗೆ ನಾವು ನಮ್ಮ ಶುಭಾಶಯಗಳನ್ನು ಕೋರುತ್ತೇವೆ. ನೀವು ಮಾಡುವಂಥ ಸೇವೆಯಲ್ಲಿ ದೇವರು ತಾನೇ ನಿಮ್ಮೆಲ್ಲರನ್ನು ಬಲಪಡಿಸಿ ಆಶೀರ್ವದಿಸಲೆಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ. ಆಮೇನ್. ಸಭೆಗೆ ತಿಳಿಸಬೇಕಾದ ಪ್ರಕಟಣೆಗಳು. 2021ರಿಂದ 2024ನೇ ಕಾಲದವಧಿಗೆ ಸಭಾಪಾಲನಾ ಸಮಿತಿಯ ಚುನಾವಣೆಗಳನ್ನು 24/6/2021 ಸೇರಿ ಬಂದ ಸಭಾಪಾಲನಾ ಸಮಿತಿಯ ತುರ್ತು ಸಭೆಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೇವೆ. ಹಾಗಿದ್ದಲ್ಲಿ ನಮ್ಮ ಸಭೆಯ ಸಭಾಪಾಲನಾ ಸಮಿತಿಯ ಚುನಾವಣೆಗಳು ದಿನಾಂಕ 18/7/2021 ನಡೆಯಲಾಗ್ತದೆ. ದಿನಾಂಕ 18/7/2021 ಬೆಳಗ್ಗೆ 10 ಗಂಟೆಯಿಂದ 3 ಗಂಟೆಯವರೆಗೆ ಮತವನ್ನು ಚಲಾಯಿಸುವಂಥ ಒಂದು ಸಮಯವನ್ನು ನೀಡುವವರಾಗಿದ್ದೇವೆ. 10 ಗಂಟೆಯಿಂದ 3 ಗಂಟೆಯವರೆಗೆ, 18ನೇ ತಾರೀಕು 10 ಗಂಟೆಯಿಂದ 3 ಗಂಟೆಯವರೆಗೆ. ಈ ಸಮಯದ ಅವಧಿಯಲ್ಲಿ ದಯಮಾಡಿ ಸಭಿಕರೆಲ್ಲರೂ ಬಂದು ತಮ್ಮ ಮತವನ್ನು ಚಲಾಯಿಸಿ ಸಭಾಪಾಲನಾ ಸಮಿತಿಯ ಸದಸ್ಯರನ್ನು ಸಭೆಯ ಸೇವೆಗಾಗಿ ಆರಿಸಿಕೊಳ್ಳುವಂತೆ ನಿಮ್ಮಲ್ಲಿ ನಾನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. 18/7/2021 ನಡೆಯುವಂಥ ಈ ಸಭಾಪಾಲನಾ ಸಮಿತಿಯ ಚುನಾವಣೆಗಳಿಗಾಗಿ ನೀವೆಲ್ಲರೂ ಪ್ರಾರ್ಥಿಸುವಂತೆ ನಿಮ್ಮನ್ನು ಸಹ ನಾನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಆ ನಿಟ್ಟಿನಲ್ಲಿ ಇಂದು 4/7/2021 ಮೊದಲನೆಯ ನೋಟಿಸ್, ಸಭಾಪಾಲನಾ ಸಮಿತಿಯ ಚುನಾವಣೆಯ ಮೊದಲನೆಯ ನೋಟಿಸನ್ನು ನಾನು ಕೊಡುತ್ತಾ ಇದ್ದೇನೆ. 11/7/2021 ಮಧ್ಯಾಹ್ನದ ವೇಳೆ
3 ಗಂಟೆಯಿಂದ 6 ಗಂಟೆಯವರೆಗೆ ಸಭೆಯ ವೆಸ್ಟ್ರಿಯಲ್ಲಿ ಈ ಸಭಾಪಾಲನಾ ಸಮಿತಿಯ ಚುನಾವಣೆಯಲ್ಲಿ ಭಾಗವಹಿಸಲು ಇಚ್ಛೆಯುಳ್ಳವರು ತಮ್ಮ ನಾಮಪತ್ರಗಳನ್ನು ವೈಯಕ್ತಿಕವಾಗಿ ಬಂದು ಪಡೆದುಕೊಳ್ಳುವಂತೆ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಸಮಯ 3 ಗಂಟೆಯಿಂದ 6 ಗಂಟೆ ಒಳಗಾಗಿ ಮಾತ್ರ. 11ನೇ ತಾರೀಕು ಸಂಜೆ 3 ಗಂಟೆಯಿಂದ 6 ಗಂಟೆಯೊಳಗೆ. ಮರುದಿನ 12/7/2021 ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ನಿಮ್ಮ ನಾಮಪತ್ರಗಳನ್ನು ಭರ್ತಿ ಮಾಡಿ ಅದನ್ನು ತೆಗೆದುಕೊಂಡು ಬಂದು ಸಭಾಪಾಲಕರಿಗೆ ಸಲ್ಲಿಸುವಂತೆ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಲ್ಲಿ ವಿತ್ಡ್ರಾವಲ್ ಆಫ್ ನಾಮಿನೇಷನ್, ಯಾರಾದರೂ ತಮ್ಮ ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳುವಂಥ ನಿರ್ಧಾರವಿದ್ದರೆ 13/7/2021 ಮಧ್ಯಾಹ್ನ 3 ಗಂಟೆಯೊಳಗಾಗಿ ಅಂಥವರು ತಮ್ಮ ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳಬಹುದು. ಸ್ಕ್ರೂಟಿನಿ ಮತ್ತು ಡಿಸ್ಪ್ಲೇ ಆಫ್ ಲಿಸ್ಟ್ ಆಫ್ ಎಲಿಜಿಬಲ್ ಕಂಟೆಸ್ಟೆಂಟ್ಸ್ 14/7/2021 ಸಂಜೆ 5 ಗಂಟೆಗೆ ಸಭಾಪಾಲನಾ ಸಮಿತಿಯ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ಈ ಚುನಾವಣೆಯಲ್ಲಿ ಸ್ಪರ್ಧಿಸುವಂಥ ಆ ಅಭ್ಯರ್ಥಿಗಳ ಹೆಸರನ್ನು 14/7/2021 ಸಂಜೆ 5 ಗಂಟೆಗೆ ಅದನ್ನು ನೋಟಿಸ್ ಬೋರ್ಡ್ನಲ್ಲಿ ನಾವು ಡಿಸ್ಪ್ಲೇ ಮಾಡುತ್ತೇವೆ. ಹಾಗಿದ್ದಲ್ಲಿ 18/7/2021 ಎಲೆಕ್ಷನ್ ದಿವಸ, ಚುನಾವಣೆಯ ದಿನ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ನೀವುಗಳು ಸಭೆಗೆ ಬಂದು ನಿಮ್ಮ ಮತವನ್ನು ಚಲಾಯಿಸುವಂತೆ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಒಂದು ವೇಳೆ 18ನೇ ತಾರೀಕು ಈ ವೀಕೆಂಡ್ ಕರ್ಫ್ಯೂ ಅದು ಚಾಲನೆಯಲ್ಲಿ ಇದ್ದಲ್ಲಿ 21/7/2021 ಅದೇ ವಾರದ ಬುಧವಾರದ ದಿವಸ, ಬಕ್ರೀದ್ ಹಬ್ಬದ ದಿನ, ಅಂದು ಎಲ್ಲರಿಗೂ ರಜೆ ಇರುವ ಕಾರಣ ಆ ದಿನದಂದು ಸಭಾಪಾಲನಾ ಸಮಿತಿಯ ಚುನಾವಣೆಯು ನಡೆಸಲಾಗ್ತದೆ. ಒಂದು ವೇಳೆ 18ನೇ ತಾರೀಕು ವೀಕೆಂಡ್ ಕರ್ಫ್ಯೂ ಇರುವುದಾದರೆ, ಲಾಕ್ಡೌನ್ ರೆಸ್ಟ್ರಿಕ್ಷನ್ಸ್ ಇರುವುದಾದರೆ, ಆ ಚುನಾವಣೆಯನ್ನು 21ನೇ ತಾರೀಕು 21/7/2021 ಬುಧವಾರದ ದಿನದಂದು ಅದೇ ಸಮಯ ಬೆಳಗ್ಗೆ 10 ಗಂಟೆಯಿಂದ 3 ಗಂಟೆಯವರೆಗೆ ಮತವನ್ನು ಚಲಾಯಿಸುವಂಥ ಸಮಯವನ್ನು ನಾವು ನಿರ್ಧರಿಸಿದ್ದೇವೆ. ಈ ಕಾರ್ಯದಲ್ಲಿ ನೀವೆಲ್ಲರೂ ಸಹಕರಿಸುವಂತೆ, ಪ್ರಾರ್ಥಿಸುವಂತೆ ನಿಮ್ಮಲ್ಲಿ ನಾನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಮತದಾರರ ಮತ್ತು ಅಭ್ಯರ್ಥಿಗಳ ಅರ್ಹತೆಗಳನ್ನು ಈಗ ನಾನು ಓದುತ್ತೇನೆ. ದಯಮಾಡಿ ಇದನ್ನು ಗಮನವಿಟ್ಟುಕೊಳ್ಳುವಂತೆ ನಿಮ್ಮಲ್ಲಿ ನಾನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಮತದಾರರು ಮತ್ತು ಅಭ್ಯರ್ಥಿಗಳು 21 ವರ್ಷ ವಯಸ್ಸು ತುಂಬಿರಬೇಕು, ಸಭೆಯ ನಿರಂತರ ಸದಸ್ಯತ್ವವನ್ನು ಹೊಂದಿರಬೇಕು ಮತ್ತು ಸಭೆಯ ನಂಬಿಕೆ ಶಿಸ್ತು ಕ್ರಮಗಳಿಗೆ ಒಳಪಟ್ಟಿರಬೇಕು. ವರ್ಷದಲ್ಲಿ ಕನಿಷ್ಠ 3 ಸಾರಿಯಾದರೂ ಕರ್ತನ ಭೋಜನದಲ್ಲಿ ಪಾಲು ತೆಗೆದುಕೊಂಡಿರಬೇಕು ಮತ್ತು ಆರಾಧನೆಯಲ್ಲಿ ಸಕ್ರಿಯವಾದ ಪಾಲನ್ನು ಹೊಂದಿರಬೇಕು. ಚುನಾವಣೆಗೂ ಮುನ್ನ ಮುರಿಯದ 12 ತಿಂಗಳ ನಿರಂತರ ಸದಸ್ಯತ್ವವನ್ನು ಹೊಂದಿರಬೇಕು ಮತ್ತು ಒಂದು ವೇಳೆ ಇತರ CSI ಸಭೆಯಿಂದ ವರ್ಗಾವಣೆ ಪತ್ರವನ್ನು ತಂದಿದ್ದರೆ ಅದು ಯೋಗ್ಯವಾಗಿರಬೇಕು ಮತ್ತು ಇತರೆ ಯಾವುದೇ CSI ಸಭೆಯ ಸದಸ್ಯತ್ವವನ್ನು ಹೊಂದಿರಬಾರದು. 3 ವರ್ಷಗಳಲ್ಲಿ ಮಾನ್ಯ ಧರ್ಮಾಧ್ಯಕ್ಷರಿಂದ ಯಾವುದೇ ಕ್ರೈಸ್ತ ನಂಬಿಕೆ ಮತ್ತು ಶಿಸ್ತು ಕ್ರಮಗಳಿಗೆ ಒಳಪಟ್ಟಿರಬಾರದು. ಕಡೆಯದಾಗಿ, ಸಭಾ ಪ್ರಾಂತ್ಯದ ಇತರೆ ಯಾವುದೇ ಸಭೆಯ ಮತದಾರರ ಪಟ್ಟಿಯಲ್ಲಿ ಮತದಾರರಾಗಿರಬಾರದು. ಈ ಎಲ್ಲ ಅರ್ಹತೆಗಳನ್ನು ನೀವು ಗಮನಿಸುವಂತೆ ನಾನು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಇದು 18/7/2021 ನಡೆಯುವ ಸಭಾಪಾಲನಾ ಸಮಿತಿಯ ಚುನಾವಣೆಗೆ ನೀಡಲಾಗುತ್ತಿರುವಂಥ ಮೊದಲನೆಯ ನೋಟಿಸ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕಳೆದ 2 ವಾರದಿಂದ ನಾವು ನಮ್ಮ ಸಭೆಯ ಮಕ್ಕಳಿಗೆ ಈ ಆನ್ಲೈನ್ ಸಂಡೇ ಸ್ಕೂಲನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಪೋಷಕರಾಗಿ ನೀವು ನಿಮ್ಮ ಮಕ್ಕಳನ್ನು ಪ್ರೋತ್ಸಾಹ ಮಾಡುತ್ತಿದ್ದೀರಿ. ಮಕ್ಕಳು ಸಹ ಬಹಳ ಸಂತೋಷದಿಂದ ಈ ಕಾರ್ಯದಲ್ಲಿ ಭಾಗವಹಿಸುತ್ತಾ ಇದ್ದಾರೆ. ಈ ಸಂಜೆಯೂ ಸಹ ಇಂದು ಸಂಜೆ 5 ಗಂಟೆಗೆ ಆನ್ಲೈನ್ ಸಂಡೇ ಕ್ಲಾಸ್ ನಡೆಸಲಾಗ್ತದೆ. ದಯಮಾಡಿ ನಿಮ್ಮ ಮಕ್ಕಳು ಈ ಕಾರ್ಯದಲ್ಲಿ ಭಾಗವಹಿಸುವಂತೆ, ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ.
ನಾನು ಕಳೆದ ವಾರ ಪ್ರಕಟಣೆ ಮಾಡಿದ ಹಾಗೆ ನಮ್ಮ ಸಭೆಯ ಬಡ ಕುಟುಂಬಗಳಿಗೆ ಈ ರೇಷನ್ ಕಿಟ್ಸ್, ಗ್ರಾಸರಿ ಕಿಟ್ಸ್ ಕೊಡುವಂಥ ಒಂದು ಆಲೋಚನೆಯನ್ನು ನಾವು ಮಾಡಿದ್ದೇವೆ. ಇದಕ್ಕಾಗಿ ನಿಮ್ಮಲ್ಲಿ ಅನೇಕರು ದಾನಿಗಳಾಗಿ ಮುಂದೆ ಬಂದಿದ್ದೀರಿ. ನಿಮ್ಮನ್ನು ನಾನು ವಂದಿಸುತ್ತೇನೆ. ಇನ್ನು ಅನೇಕರು ಈ ಕಾರ್ಯದಲ್ಲಿ ನಿಮ್ಮ ಕಾಣಿಕೆಯನ್ನು ಕೊಟ್ಟು ಈ ಸಭೆಯ ಸೇವೆಯಲ್ಲಿ ನಮ್ಮನ್ನು ಪ್ರೋತ್ಸಾಹಿಸುವಂತೆ ನಿಮ್ಮನ್ನು ಪ್ರೀತಿಯಿಂದ ನಾನು ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ಕಾಗಿ ನೀವು ದಾನಿಗಳನ್ನು ಕೊಡುವುದಾದರೆ ದಯಮಾಡಿ ನಮ್ಮ ಸಭೆಯ ಸಭಾಪಾಲಕರಿಗೋ ಅಥವಾ ಖಜಾಂಚಿಗಳಿಗೋ ನೀವು ನಿಮ್ಮ ಕಾಣಿಕೆಗಳನ್ನು ಕೊಟ್ಟು ರಸೀದಿಗಳನ್ನು ಪಡೆದುಕೊಳ್ಳುವಂತೆ ನಿಮ್ಮನ್ನು ಪ್ರೀತಿಯಿಂದ ನಾನು ಕೇಳಿಕೊಳ್ಳುತ್ತೇನೆ. ಮತ್ತೊಂದು ವಿಶೇಷವಾದ ಪ್ರಕಟಣೆ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕರ್ನಾಟಕ ಸ್ಟೇಟ್ ಬ್ರಾಂಚ್ ವತಿಯಿಂದ ಡಾಕ್ಟರ್ಸ್ ಡೇ ದಿನದಂದು ಡಾಕ್ಟರ್ಸ್ ಡೇ ಅವಾರ್ಡ್ 2021 ಇದನ್ನು ನಮ್ಮ ಸಭೆಯ ಸದಸ್ಯರಾದ ಡಾಕ್ಟರ್ ಪ್ರೇಮಾ ಕುಂದರ್ಗಿ ಅವರಿಗೆ ಈ ಒಂದು ಪ್ರಶಂಸಿತವಾದಂಥ ಒಂದು ಕೊಡುಗೆಯನ್ನು, ಈ ಅವಾರ್ಡನ್ನು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕರ್ನಾಟಕ ಸ್ಟೇಟ್ ಬ್ರಾಂಚ್ರವರು ನೀಡಿದ್ದಾರೆ. ಸಭೆಯಾಗಿ ಇದು ಸಂತೋಷಿಸುವಂಥ ಒಂದು ವಿಷಯ. ಸಭೆಯ ಪರವಾಗಿ ಡಾಕ್ಟರ್ ಪ್ರೇಮಾ ಕುಂದರ್ಗಿರವರಿಗೆ ನಾವು ನಮ್ಮ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಆ ಡಾಕ್ಟರ್ಸ್ ಡೇ ದಿನದಂದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ MLA ಆಗಿರುವಂಥ ಡಾಕ್ಟರ್ ಕೆ ಸುಧಾಕರ್ ರವರಿಂದ ಈ ಒಂದು ಪ್ರಶಂಸಿತವಾದಂಥ ಒಂದು ಅವಾರ್ಡನ್ನು ಅವರು ಪಡೆದುಕೊಂಡಿದ್ದಾರೆ. ದೇವರು ತಾನೇ ನಿಮ್ಮನ್ನು, ನಿಮ್ಮ ಸೇವೆಯನ್ನು ಹರಸಿ ಆಶೀರ್ವದಿಸಲಿ. ಅದೇ ರೀತಿಯಲ್ಲಿ ಜುಲೈ 1ನೇ ತಾರೀಕಿನಂದು ಡಾಕ್ಟರ್ಸ್ ಡೇ, ನಮ್ಮ ಸಭೆಯಲ್ಲಿರುವಂಥ ಎಲ್ಲ ಡಾಕ್ಟರ್ಸ್ಗೆ ನಾವು ನಮ್ಮ ಶುಭಾಶಯಗಳನ್ನು ಕೋರುತ್ತೇವೆ. ನೀವು ಮಾಡುವಂಥ ಸೇವೆಯಲ್ಲಿ ದೇವರು ತಾನೇ ನಿಮ್ಮೆಲ್ಲರನ್ನ ಬಲಪಡಿಸಿ ಆಶೀರ್ವದಿಸಲೆಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ. ಆಮೇನ್. ನಮ್ಮ ಕಾಣಿಕೆಗಳನ್ನು ಕೂಡಿಸುವಲ್ಲಿ ನಾವೆಲ್ಲರೂ ಹಾಡುವ ಸಂಕೀರ್ತನೆಗಳಲ್ಲಿ 9 ಮೋದಪತಿ ನಿನ್ನ ಪಾದವೇ ಗತಿಯು. ಈ ಸಂಕೀರ್ತನೆಯನ್ನು ಹಾಡುವಾಗ ನಮ್ಮ ಮನೆಗಳಲ್ಲಿರುವ ಹುಂಡಿಗಳಲ್ಲಿ ನಾವು ನಮ್ಮ ಕಾಣಿಕೆಗಳನ್ನು ಕೂಡಿಸುವ.
ಮೇದಿನಿಯೊಳು ದಿವ್ಯ ಮೋದಪತಿ ನಿನ್ನ ಪಾದವೇ ಗತಿಯು.
ಕೃಪೆಗೆ ಕಾದೆ ಎನ್ನ ತಳ್ಳಿ ಬಿಡದೆ ಮನ್ನಣೆ ನೀಡು ಎನ್ನ ಪುಣ್ಯ ಗುರುವೇ. ನಿನ್ನ ಕೃಪೆಗೆ ಕಾದೆ ಎನ್ನ ತಳ್ಳಿ ಬಿಡದೆ ಮನ್ನಣೆ ನೀಡು ಎನ್ನ ಪುಣ್ಯ ಗುರುವೇ. ಸಣ್ಣ ಹುಳುವಾದೆನಗೆ ನಿನ್ನ ವರಗಳನಿತ್ತು, ಸಣ್ಣ ಹುಳುವಾದೆನಗೆ ನಿನ್ನ ವರಗಳನಿತ್ತು. ಉನ್ನತ ಲೋಕದೊಳು ಸನ್ನಿಧಿಯ ಪಾಲಿಸಿ ಮೋದ ಪತಿ ನಿನ್ನ ಪಾದವೇ ಗತಿಯು. ಈ ಮೇದಿನಿಯೊಳು ದಿವ್ಯ ಮೋದ ಪತಿ ನಿನ್ನ ಪಾದವೇ ಗತಿಯು. ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ಪವಿತ್ರವಾದ ದಿವಸವನ್ನು ನಮ್ಮೆಲ್ಲರ ಜೀವಿತದಲ್ಲಿ ಅನುಗ್ರಹಿಸಿ ಕೊಟ್ಟಿದ್ದಿ. ನಾವು ಬದುಕಿ ಉಳಿದಿರುವಂಥದ್ದು ನಿನ್ನ ಮಹಾಕೃಪೆ ಎಂಬುದಾಗಿ ಸ್ಮರಿಸಿ ನಿನ್ನ ನಾಮವನ್ನು ಈ ಸಮಯದಲ್ಲಿ ಹಾಡಿ ಪಾಡಿ ಕೊಂಡಾಡಿದ್ದೇವೆ ಸ್ವಾಮಿ. ಕರ್ತನೇ, ನಮ್ಮೆಲ್ಲರ ವಿಚಾರಗಳಲ್ಲಿ ಚಿಂತಿಸುವಂಥ ಆಲೋಚಿಸುವಂಥ ದೇವರು ನೀನಾಗಿದ್ದಿ. ಈ ಲೋಕದ ಯಾತ್ರೆಯಲ್ಲಿ ನಮ್ಮನ್ನು ಯಾರು ಕೈ ಬಿಟ್ಟರೂ ತೊರೆದರೂ ನೀನೆಂದಿಗೂ ಕೈಬಿಡದಂಥ ರಕ್ಷಕನಾಗಿರುವುದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರ ಕಷ್ಟದಲ್ಲಿ, ದುಃಖದಲ್ಲಿ, ನೋವಿನಲ್ಲಿ, ನಲಿವಿನಲ್ಲಿ, ಜೀವನದ ಪ್ರತಿಯೊಂದೊಂದು ಅನುಭವಗಳಲ್ಲಿ ನೀನು ನಮ್ಮನ್ನು ನಿನ್ನ ಕೃಪೆಯ ಮೂಲಕ ಆವರಿಸಿಕೊಂಡು ನಮ್ಮನ್ನು ಬಲಪಡಿಸುತ್ತಾ ಮುನ್ನಡೆಸುತ್ತಾ ಬರುತ್ತಿರುವುದಕ್ಕಾಗಿ ನಾವು ವಂದನೆಗಳನ್ನು ಅರ್ಪಿಸುತ್ತೇವೆ. ಹೌದು ಕರ್ತನೇ, ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಕೇಳಿಸಿಕೊಂಡು ನಿನ್ನ ಆರೋಗ್ಯವನ್ನು ನಮ್ಮೆಲ್ಲರಿಗೆ ದಯಪಾಲಿಸಿಕೊಟ್ಟಿದ್ದಿ. ನಿನ್ನ ಅಮಿತವಾದ ಪ್ರೀತಿಯ ಮೂಲಕ ನಮ್ಮ ಜೀವಿತಗಳನ್ನು ಭದ್ರಪಡಿಸಿದ್ದಿ, ಕಾಯ್ದು ಕಾಪಾಡಿದ್ದಿ. ಸ್ತೋತ್ರ. ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು ನೀನಾಗಿದ್ದುಕೊಂಡು ನಿನ್ನ ಪವಿತ್ರವಾದ ನಾಮವನ್ನು ಕೂಗಿಕೊಂಡಾಗ ನಮ್ಮೆಲ್ಲರ ಸಂಕಷ್ಟಗಳಲ್ಲಿ ಪಾಲುಗಾರನಾಗಿ ನಮ್ಮ ಕಣ್ಣೀರನ್ನು ಒರೆಸುತ್ತಾ ಕುಂದು ಕೊರತೆಗಳನ್ನು ನೀಗಿಸುತ್ತಾ ನಿತ್ಯಕ್ಕೂ ನಮ್ಮೆಲ್ಲರನ್ನ ಹಸಿರುಗಾವಲುಗಳಲ್ಲಿ ತಂಗಿಸುವ ಒಳ್ಳೆಯ ಕುರುಬನು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಹೌದು ಕರ್ತನೇ, ನಮ್ಮನ್ನು ನಮ್ಮ ಕುಟುಂಬಗಳನ್ನು ಹರಸಿ ಆಶೀರ್ವಾದ ಮಾಡು. ನಿನ್ನ ಮನೆ ವಾರ್ತೆತನದ ಸಂದೇಶವನ್ನು ಅರ್ಥೈಸಿಕೊಂಡವರಾಗಿ ನಾವು ನಮ್ಮ ಜೀವಿತಗಳಲ್ಲಿಯೂ ಸಹ ಕರ್ತನೆ ಪಾರದರ್ಶಕತೆಯಿಂದಲೂ ನಿನ್ನ ನಾಮದ ಮಹಿಮೆಗಾಗಿ ಜೀವನ ಮಾಡತಕ್ಕ ಕೃಪೆಗೆ ನೀನು ನಮ್ಮನ್ನು ಬಲಪಡಿಸೆಂಬುದಾಗಿ ಬೇಡುತ್ತೇವೆ. ಹೌದು ಕರ್ತನೆ, ನೀನು ನಮ್ಮನ್ನು ನೋಡುವಂಥ ಗಮನಿಸುವಂಥ ದೇವರಾಗಿದ್ದಿ. ನಾವುಗಳು ನಮ್ಮ ಹೆಜ್ಜೆಯ ಗುರುತುಗಳನ್ನು ಯಾವ ಮಾರ್ಗದಲ್ಲಿ ಇಟ್ಟುಕೊಂಡು ನಡೆಯುತ್ತಾ ಇದ್ದೇವೆಂಬುದಾಗಿ ನಾವು ನಮ್ಮ ಜೀವಿತಗಳನ್ನು ಕ್ರಮಪಡಿಸಿಕೊಳ್ಳುತ್ತಾ ನಿನ್ನ ಮಕ್ಕಳಾಗಿ ಜೀವಿಸಲು ನೀನು ನಮ್ಮೆಲ್ಲರನ್ನ ಬಲಪಡಿಸೆಂಬುದಾಗಿ ಬೇಡುತ್ತೇವೆ. ಹೌದು ಕರ್ತನೆ, ಮುಂಬರುವಂಥ ದಿನಮಾನಗಳಲ್ಲಿ ಈ ಕೊರೋನಾ ಸೋಂಕಿನ 3ನೇ ಅಲೆಯು ತಿರುಗೊಂದಾವರ್ತಿ ಅನೇಕ ಜನರ ಜೀವನವನ್ನು ಸಂಕಷ್ಟಕ್ಕೆ, ಕಣ್ಣೀರಿಗೆ ಒಳಪಡಿಸುವಂಥ ಸುದ್ದಿಗಳನ್ನು ನಾವು ಕೇಳಿಸಿಕೊಳ್ಳುತ್ತಾ ಇರುವಾಗ ಕರ್ತನೆ, ಆ ರೀತಿಯ ಅಪಾಯಗಳು ಯಾರನ್ನೂ ಸಹ ತಾಕದ ಹಾಗೆ ನೀನು ತಾನೇ ನಿನ್ನ ಈ ಮಕ್ಕಳನ್ನು, ನಿನ್ನ ಈ ಇಡೀ ಸೃಷ್ಟಿಯನ್ನು ಕಾಯ್ದು ಕಾಪಾಡೆಂಬುದಾಗಿ ಬೇಡುತ್ತೇವೆ. ನಿನ್ನ ಪರಿಶುದ್ಧವಾದ ರಕ್ತದ ಮೂಲಕ ನಮ್ಮೆಲ್ಲರ ಜೀವಿತಗಳನ್ನು ಪ್ರತಿಷ್ಠೆಪಡಿಸಿ ನಿನ್ನ ಈ ಸೃಷ್ಟಿಯನ್ನು ನೂತನಗೊಳಿಸುತ್ತಾ ನೀನು ತಾನೇ ಸ್ವಾಮಿ ನಮ್ಮೆಲ್ಲರನ್ನ ಶುದ್ಧೀಕರಿಸುವುದರ ಮೂಲಕ ಈ ಕೇಡು ವಿಪತ್ತಿನಿಂದ ಇಡೀ ಲೋಕವನ್ನು ಕಾಯ್ದು ಕಾಪಾಡೆಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಹೌದು ಕರ್ತನೆ, ಈ ದಿನಕ್ಕಾಗಿ, ಈ ದಿನದ ಎಲ್ಲ ಕೆಲಸ ಕಾರ್ಯಗಳಿಗಾಗಿ, ಈ ವಾರಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಹೇಳುತ್ತೇವೆ. ನೀನು ತಾನೇ ನಿನ್ನ ಪ್ರಸನ್ನತೆಯ ಮೂಲಕ ನಮ್ಮನ್ನು ಮುನ್ನಡೆಸು, ನಮ್ಮನ್ನು ಬಲಪಡಿಸು. ನಾವು ಕೈ ಹಾಕುವ ಪ್ರತಿಯೊಂದೊಂದು ಕೆಲಸವನ್ನು ಸಫಲಪಡಿಸೆಂಬುದಾಗಿ ಬೇಡಿ ನಿನ್ನೊಬ್ಬನಿಗೆ ಎಲ್ಲ ಘನಮಾನ ಮಹಿಮೆಯನ್ನು ಸಮರ್ಪಿಸಿಕೊಟ್ಟು ಈ ವಾರದಲ್ಲಿ ಯಾರ್ಯಾರು ತಮ್ಮ ಜನ್ಮದಿನವನ್ನು ಆಚರಣೆ ಮಾಡುತ್ತಿದ್ದಾರೋ ಅವರೆಲ್ಲರನ್ನ ಹರಸಿ ಆಶೀರ್ವದಿಸುವ ದೇವರು ನೀನಾಗಿದ್ದು ನಿನ್ನಿಂದ ಪಡೆದುಕೊಂಡಿರುವಂಥ ಈ ನೂತನ ವರ್ಷದಲ್ಲಿ ನಿನ್ನ ನಾಮವನ್ನು ಸ್ತುತಿಸುತ್ತಾ ನಿನ್ನ ಶುಭವೂ ಕೃಪೆಯು ಅವರನ್ನು ಹಿಂಬಾಲಿಸುವ ಹಾಗೆ ನೀನೇ ಅವರಿಗೆ ಬೇಕಾದಂಥ ಆಶೀರ್ವಾದವನ್ನು ದಯಪಾಲಿಸು. ಯಾವ ದಂಪತಿಯರು ಕರ್ತನೆ ತಮ್ಮ ವಿವಾಹ ವಾರ್ಷಿಕೋತ್ಸವದ ದಿನವನ್ನು ಕಾಣುತ್ತಿದ್ದಾರೋ ನೀನು ಅವರನ್ನು ಹರಸಿ ಆಶೀರ್ವಾದ ಮಾಡು. ಅವರ ಜೊತೆಗಾರನು ನೀನಾಗಿದ್ದುಕೊಂಡು ನೀನು ಅವರ ಸಂಗಡ ಮಾಡಿಕೊಂಡಿರುವಂಥ ಒಡಂಬಡಿಕೆಯನ್ನು ಕೈ ಹಿಡಿಯುವಲ್ಲಿ, ಕಾಪಾಡುವಲ್ಲಿ ಅವರಿಗೆ ಬೇಕಾದಂಥ ಆತ್ಮನ ವರದಾನಗಳನ್ನು, ಬಲವನ್ನು, ಸ್ಥೈರ್ಯವನ್ನು ಅನುಗ್ರಹಿಸಿಕೊಟ್ಟು ಕುಟುಂಬವು ಸ್ವಾಮಿ
ತಾವಿರುವಂಥ ಸ್ಥಳದಲ್ಲಿ ನಿನಗೆ ಸಾಕ್ಷಿ ಕೊಡುವ ಮಕ್ಕಳಾಗಿ ಜೀವನ ಮಾಡತಕ್ಕ ಕೃಪೆಗೆ ನೀನೇ ಅವರನ್ನೂ ಸಹ ಬಲಪಡಿಸೆಂಬುದಾಗಿ ಬೇಡುತ್ತೇವೆ. ತಿರುಗೊಂದಾವರ್ತಿ ಸ್ವಾಮಿ, ನಿನ್ನ ವಾಕ್ಯಗಳ ಮೂಲಕ ನಮ್ಮ ಸಂಗಡ ಮಾತನಾಡುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ನಿನ್ನ ಧ್ವನಿಯನ್ನು ಸ್ವರವನ್ನು ಕೇಳಿಸಿಕೊಂಡು ನಾವು ನಮ್ಮ ಜೀವಿತಗಳನ್ನು ಕ್ರಮಪಡಿಸಿಕೊಂಡು ಮುನ್ನಡೆಯಲು ನೀನು ತಾನೇ ನಮ್ಮನ್ನು ಬಲಪಡಿಸೆಂದು ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಾವೆಲ್ಲರೊಟ್ಟಾಗಿ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲನೆಂದೇ ಸ್ವಾಮಿ, ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವ, ಎಲ್ಲ ಗ್ರಹಿಕೆಗಳನ್ನು ಮೀರುವ ದೇವರ ಶಾಂತಿಯು ಸಮಾಧಾನವು, ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು ಪ್ರೀತಿಯು, ಪವಿತ್ರಾತ್ಮನ ನಡೆಸುವಿಕೆಯು ಸಹವಾಸವು ನಮ್ಮೆಲ್ಲರ ಸಂಗಡ ಸದಾ ಕಾಲಕ್ಕೂ ನೆಲೆಯಾಗಿದ್ದು ಕಾಯ್ದು ಕಾಪಾಡಲಿ. ಆಮೇನ್.